ನಾವು ಇಲ್ಲಿ 2 ಹೊತ್ತಿಗೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಕಸವನ್ನು ಚೆಲ್ಲಬಾರದು, ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಅಪರಾಧ ಕೃತ್ಯ ಎಸಗಿದ್ದಲ್ಲಿ ನಿಮಗೆ 500 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ಎಲ್ಲರಿಗೂ ನಮಸ್ಕಾರ, ಕಥಾ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಯಾವ್ದಿದೆ ಅಂತಂದ್ರ, ಈ ಇಂಡಿಯಾದೊಳಗ ಏನಾಗತ್ತಂದ್ರ ಆನ್ಲೈನ್ ಸ್ಕ್ಯಾಮ್ಗಳು ಬಾಳ ಆಗತ್ತಾವ. ಮಂದಿಗೆ ಎಜುಕೇಶನ್ ಇಲ್ಲ ಅಂತಲ್ಲ, ಆಲ್ರೆಡಿ ಶಾಲಿ ಕಲ್ತಿರುವಂತಹ ವಿದ್ಯಾವಂತರನ್ನ ಇವತ್ತು ಸ್ಕ್ಯಾಮ್ಗೆಲ್ಲ ಒಳಗಾಗತ್ತಾರ. ಭಾರತ ದೇಶ ಈ ಸ್ಕ್ಯಾಮ್ಗಳ ಹಬ್ ಆಗತ್ತೈತಿ ಅಂತ ಎಲ್ಲಾರು ಮಾತಾಡಕತ್ತಾರ. ಇದರಿಂದ ನಾವು ಅವೇರ್ನೆಸ್ ಪಡಿಬೇಕು. ಆದಷ್ಟು ನಾವು ಗ್ರಾಹಕರು ಅಥವಾ ಏನ್ ಜನಸಾಮಾನ್ಯರಿಂದ ಉಳಿಬೇಕು ಅಂತಂದ್ರೆ ನಮ್ಗೆ ಯಾರ್ಯಾರು ಚಲೋ ಚಲೋ ಮಾತು ಹೇಳಕತ್ತಾರ, ಹೆಂಗ್ ತೆಡಿಬೇಕಂತ ಹೇಳಕತ್ತಾರ ಅವ್ರ ಮಾತು ಕೇಳಬೇಕು. ಇವತ್ತಿನ ನಮ್ ಈ ಎಪಿಸೋಡ್ ಒಳಗ ಬ್ಯಾಂಕಿಂಗ್ ಫೀಲ್ಡ್ ಕೆಲಸ ಮಾಡಕಂತ ನಮ್ ಗಗನ್ ಇವತ್ತು ನಮ್ ಜೊತೆ ಯಾರು, ಆಮೇಲೆ ಯಾವ ಟೈಪ್ ಸ್ಕ್ಯಾಮ್ ಆಗ್ತಾವು, ಜನರಿಗೆ ಯಾವ ತರ ಇದನ್ನೆಲ್ಲ ತಡೆ ಹಿಡಿಬಹುದು, ಮತ್ತೆ ನಾವು ಪರ್ಸನಲಿ ಏನ್ ಮಾಡಿದ್ವಿ ಇದರಿಂದ ಉಳಿಕೆಗಳನ್ನ ಎಲ್ಲ ಇವತ್ತಿನ ಎಷ್ಟೋ ಮಾತಾಡುತ್ತೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗಗನ್ ಬಂದಾರ, ಅವ್ರಿಗೆ ಸ್ವಾಗತ. ಗಗನ್ ಅವ್ರೆ, ನೀವು ಬ್ಯಾಂಕಿಂಗ್ ಕೆಲಸ ಮಾಡಕತ್ತೀರಿ. ಬೇಸಿಕ್ಲಿ ಈ ಆನ್ಲೈನ್ ಸ್ಕ್ಯಾಮ್ ಅಥವಾ ಫೈನಾನ್ಸಿಯಲ್ ಸ್ಕ್ಯಾಮ್ ಅಂದ್ರೆ ಏನ? ಮೊದಲನೇದಾಗಿ ಈ ಸ್ಕ್ಯಾಮ್ಗಳನ್ನ ನೋಡ್ಕೊಂತ ಬಂದ್ರ ಹಲವಾರು ರೀತಿಯೊಳಗೆ ಸ್ಕ್ಯಾಮ್ಗಳು ಆಗತ್ತಾವ. ಯಾಕಂದ್ರೆ ಮೊದ್ಲಿನ ಒಂದು ಟೈಮ್ ಒಳಗ ಫಸ್ಟ್ ಬಂದಿದ್ದು ATM. ಕಸ್ಟಮರ್ಗೆ ಏನದ ಅಂತಂದ್ರೆ ATM ಬಂದ ಕೂಡಲೇ ಅದರಿಂದ ಬೆನಿಫಿಟ್ ಏನೋ ಆಯ್ತು, ಅಷ್ಟ ಅನ್ಯೂಸಸ್ ಏನೋ ಆದ್ವು. ಬಟ್ ಅಷ್ಟು ಬೇಗ ಲಘುವಾಗಿ ಯಾರು ಹ್ಯಾಕ್ ಮಾಡಕ್ ಆಗದೆ ಇರ್ತಕ್ಕಂಥದ್ದು ಒಂದು ATM. ಆಮೇಲೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾರೆ ಅನಿಸ್ತದೆ ಹ್ಯಾಕರ್ಸ್ಗಳು. ATM ಬಗ್ಗೆ ಏನು ರಿಸರ್ಚ್ ಮಾಡಿದಾರಪ್ಪ ಅಂತಂದ್ರ, ಏನ್ ತಗೊಂಡ್ರೆ ನಾವು ATM ಒಳಗಿಂದ ಹ್ಯಾಕ್ ಮಾಡ್ಬೋದು, ATM ಕಾರ್ಡ್ನ ಅಥವಾ ಕಸ್ಟಮರ್ ಅಕೌಂಟ್ ನ ಯಾವ ತರ ಹ್ಯಾಕ್ ಮಾಡ್ಬೋದು ಅನ್ನೋದು ಫಸ್ಟ್ ಸ್ಟಡಿ ಮಾಡಿದಾರೆ. ಲೈಕ್ ಏನಂತಂದ್ರ, ಮೊದಲನೇದಾಗಿ ATM ಕಾರ್ಡ್ ನಂಬರ್ ಮೇಲ್ ಇರ್ತಕ್ಕಂತ 4 ಡಿಜಿಟ್ 4 ಸಾಲಿದ ನಂಬರ್ ಇರ್ತದ. ಆ 4 ನಂಬರ್ನ ತಗೊಂಡು ಮತ್ತೆ ಅದರಿಂದ ನೆಕ್ಸ್ಟ್ ಹಿಂದೊಂದು CCV ಅಂತ 3 ಡಿಜಿಟ್ ನಂಬರ್ ಇರ್ತದ. ಆ ನಂಬರ್ ಇದನ್ನೆಲ್ಲಾ ತಗೊಳ್ಳೋದ್ರಿಂದ ಏನಾಗ್ತದ ಅಂತಂದ್ರ ATM ಕಾರ್ಡ್ ಕಂಪ್ಲೀಟ್ ಡೀಟೇಲ್ಸ್ ಹ್ಯಾಕರ್ ಕೈಯಾಗ ಕೊಟ್ಟಂಗಾಗ್ತದೆ. ಅವಾಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಮೊದಲು ATM ನ ಈ ರೀತಿ ದುರ್ಬಳಕೆ ಮಾಡ್ಕೊತಿದ್ರು. ಮತ್ತೆ ಹಂಗ ಗೌರ್ಮೆಂಟ್ ಎಲ್ಲಾನು ವಿಚಾರ ಮಾಡ್ತಿರ್ತೈತಿ. ಸ್ಟಾರ್ಟಿಂಗ್ ATM ತಂದಾಗ ನಮ್ಗೇನ್ ATM ಬರ್ತಲ್ಲ, ಹಿಂದನ ನಂಬರ್ ಕೊಡ್ತಿದ್ರು ಅವ್ರು. ಹೌದು, ಕೊಡ್ತಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಗ್ತ ಪಿನ್ ಕೋಡ್ ಅಲ್ಲೇ ಸ್ಕ್ಯಾಮ್ ಆಗದ. ಆಮೇಲೆ ನಮ್ಗೆ ಆಪ್ಷನ್ ಕೊಟ್ಟವ್ರು, ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಬೋದು ಅಂತ ಕೊಟ್ಟರು. ಸೊ ಆಮೇಲೆ ATM ಒಂದೆರಡು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವ ಟೈಪ್ ಸ್ಕ್ಯಾಮ್ ಆಗಿದಾವೆ? ATM ಒಳಗೆ ಸ್ಕ್ಯಾಮ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಆನ್ಲೈನ್ ಶಾಪಿಂಗ್ ಯಾವಾಗ ಮಾಡ್ತಿರ್ತೀರಿ, ಲೈಕ್ ನಿಮ್ಗೆ ಏನೋ ಒಂದು ಪರ್ಚೇಸ್ ಮಾಡೋದದ. ನೀವು ಪರ್ಚೇಸ್ ಮಾಡೋ ಟೈಮ್ ಏನ್ ಮಾಡ್ತೀರಿ, ಅಲ್ಲಿ ಪೇಮೆಂಟ್ ಮಾಡಕ್ ಹೋಗ್ತೀರಿ. ಲೈಕ್ ಈಗೆಲ್ಲ UPI ಪೇಮೆಂಟ್ಸ್, QR ಕೋಡ್ಸ್ ಈಗೆಲ್ಲ ಬೆನಿಫಿಟ್ ಬಂದಾಗ ಮೊದಲು ಹೆಂಗಿತ್ತಂದ್ರೆ ATM ಕಾರ್ಡ್ ಬಿಟ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ. ನಮ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಫಸ್ಟ್ 14 ಡಿಜಿಟ್ ನಂಬರ್ ಹಾಕ್ತಿದ್ದು, ಆಮೇಲೆ CCV ಹಾಕ್ತಿದ್ದು, ನೇಮ್ ಆಸ್ ಆನ್ ಕಾರ್ಡ್ ಅಂತ ಕೇಳ್ತಿತ್ತು, ನೇಮ್ ಹಾಕ್ತಿದ್ದು, ಮತ್ತೆ ಇಯರ್ ಆಫ್ ಎಕ್ಸ್ಪೈರಿ ಆಫ್ ಕಾರ್ಡ್ ಏನು ನಾವು ಎಕ್ಸ್ಪೈರಿ ಇರ್ತದ ಅದನ್ನೆಲ್ಲ ನಾವು ಮೆನ್ಷನ್ ಮಾಡ್ತಿದ್ವಿ. ಅದು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇತ್ತು ಅನ್ನೋದು ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗಿದೆ ಸ್ಕ್ಯಾಮ್ ಆಗ್ಯದ ಅವ್ರಿಗೆ ಇರ್ತದ. ಬಟ್ ಇದು ನಾನು ಇನ್ನೂವರೆಗೂ ಆನ್ಲೈನ್ ಶಾಪಿಂಗ್ ಮಾಡಿದೀನಿ, ನಾನು ಕೆಲವು ಹಂತದೊಳಗೆ ನಾನು ನನ್ನ ATM ಡೀಟೇಲ್ಸ್ ನ ಹಾಕಿದೀನಿ, ನನ್ನ ಜೊತೆ ಯಾವತ್ತಂಗ ಆಗಿಲ್ಲ. ಬಟ್ ಅದು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇತ್ತು, ಎಷ್ಟರ ಮಟ್ಟಿಗೆ ಅನ್ಸೆಕ್ಯೂರಿಟಿ ಇತ್ತು ಅನ್ನೋದು ಜನರಿಗೆ ಅವಾಗಿನ ಮಟ್ಟಕ್ಕೆ ಗುರ್ತಿರ್ಲಿಲ್ಲ. ಬಟ್ ಆದ್ರೆ ಆನ್ಲೈನ್ ಶಾಪಿಂಗ್ ಅನ್ನೋದು ಒಂದು ಟ್ರೆಂಡ್ ಇತ್ತು. ಆನ್ಲೈನ್ ಶಾಪಿಂಗ್ ಜನ ಅತಿಥಿ ಮಾಡ್ತಿದ್ರು. ಈಗ ನಾವು ಬೇಸಿಕ್ಲಿ ವಿಡಿಯೋ ಬರ್ಬೇಕಂತಂದ್ರೆ ಎಷ್ಟು ಟೈಪ್ ಸ್ಕ್ಯಾಮ್ ಆಗ್ಬೋದು ಆನ್ಲೈನ್ ಸ್ಕ್ಯಾಮ್ ಒಳಗೆ? ಆನ್ಲೈನ್ ಸ್ಕ್ಯಾಮ್ಸ್ ಒಳಗೆ ನೀವು ಮೊದಲೇದಾಗಿ ಬರ್ಬೇಕಂದ್ರೆ OTP ಅಂತಂದ್ರೆ ಲೈಕ್ ಈಗ ಯಾರೋ ಒಬ್ರು ಫೋನ್ ಮಾಡೋದು, ಏನ್ ಮಾಡೋದು, ಎಲ್ಲಿಂದ ಡಾಟಾಬೇಸ್ ಒಳಗೆ ನಂಬರ್ ಸಿಕ್ಕಿರ್ತದೆ, ಎಲ್ಲಿಂದನೋ ಶೇರ್ ಮಾಡ್ಕೊಂಡಿರ್ತಾರೆ. ಡಾಟಾಬೇಸ್ ಒಳಗೆ ನಿಮ್ಗೆ ನಂಬರ್ ಸಿಗ್ತದೆ, ಆ ನಂಬರ್ ಫೋನ್ ಮಾಡಿಬಿಟ್ಟು ಮತ್ತೆ ನಿಮ್ದು ಈ ತರ ಒಂದು ATM ಕಾರ್ಡ್ ಐತಿ, ನಿಮ್ಮ ATM ಕಾರ್ಡ್ ಬ್ಲಾಕ್ ಆಗ್ಯದ, ನಾ ಬ್ಯಾಂಕಿಂದ ಮಾತಾಡೋದು, ಮತ್ತೆ ನಿಮ್ದು ATM ಕಾರ್ಡ್ ಬ್ಲಾಕ್ ಆಗ್ಯದ, ನೀವು ಇನ್ ಕೇಸ್ ಒಂದ್ ವೇಳೆ ಇಮಿಡಿಯೇಟ್ಲಿ ನಮ್ಗೆ ನೀವು ಇದನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕಾರ್ಡ್ ಬ್ಲಾಕ್ ಆಗ್ತದೆ ಅಂತೇಳಿ ಅವ್ರು ಮೊದಲನೇದಾಗಿ ಇದನ್ ಮಾಡ್ತಾರೆ. ಅವಾಗ ಕೆಲವೊಬ್ರು ಏನ್ ಮಾಡ್ತಾರ, ವಿಚಾರ ಮಾಡ್ತಾರೆ ನಾವು ಕೊಡುನೋ ಬ್ಯಾಡೋ ಅಂತೇಳಿ. ಬಟ್ ಒಬ್ಬೊಬ್ರು ಏನ್ ಮಾಡ್ತಾರೆ, ಅಯ್ಯೋ ನಮ್ ಕಾರ್ಡ್ ಬ್ಲಾಕ್ ಆಗಬಾರ್ದು, ನಮ್ ಟ್ರಾನ್ಸಾಕ್ಷನ್ ಐತಿ ಹಂಗಂತ ಕೆಲವೊಂದು ಅವ್ರ ಕೈಯಾಗ ಕೈ ಕಿತ್ತಾಗ್ಬಿಡ್ತಾರೆ. ಇದು MS ಸ್ಕ್ಯಾಮ್. ಇನ್ನ ಸೆಕೆಂಡ್ರಿ ಬಂತಂತಂದ್ರ ಈಗ ಬರ್ತಿಕ್ಕಂತ ಲಿಂಕ್ಗಳು, ಲೈಕ್ ನಿಮ್ದು ಏನೋ ಒಂದು ಸಿಬಿಲ್ ಸ್ಕೋರ್, ಲೈಕ್ ನೀವು ಎಲ್ಲೋ ಅಂದ್ರೆ ಈಗ ನೀವು ನೋಡ್ತಿರ್ಬೋದು ಸಾಮಾನ್ಯವಾಗಿ ಜನರೊಳಗ ಈ ಮೊಬೈಲ್ ಅನ್ನೋದು ಎಷ್ಟು ಚಲೋ ಬೆನಿಫಿಟ್ ಐತಲ್ಲ, ಇದರಿಂದ ಅಷ್ಟ ಅನ್ಯೂಸಸ್ ಆಗ್ಲಕತ್ತಾವ. ಅನ್ಯೂಸಸ್ ಅನ್ನ ಫಸ್ಟ್ ಆಫ್ ಆಲ್ ಇಲ್ಲಿ ಪಬ್ಲಿಕ್ ತಿಳಿಸ್ಕೊಳಕ್ ಇಷ್ಟಪಡ್ತೀನಿ. ಅನ್ಯೂಸಸ್ ಏನಂತ, ನೀವು ಯಾವುದೇ ರೀತಿ ಒಂದು ಫೋನ್ ತಗೊಂಡ
ಜನರಲ್ ಆಗಿ ನಿಮ್ ಫ್ರೆಂಡ್ ಜೊತೆ ಮಾತಾಡ್ರಿ. ಲೈಕ್ ನನಗೊಂದ್ 10,000 ರೂಪಾಯಿ ಬೇಕಾಗಿದೆಪ್ಪ, ನನಗೊಂದ್ 10,000 ರೂಪಾಯಿ ಕೊಡು ಅಂದ ತಕ್ಷಣ ನಿಮ್ಮ ಫ್ರೆಂಡ್ ನಿಮ್ಗೆ ಹಾಕ್ತಾನೆ ಇಲ್ಲ ಸೆಕೆಂಡ್ರಿ. ಬಟ್ ನೀವು ಫೋನ್ ಇಟ್ಟ ತಕ್ಷಣ 1 ತಾಸು ಅಥವಾ ಒಂದು ಹಾಫ್ ಅನ್ ಅವರ್ ಇನ್ ಬಿಟ್ವೀನ್ ಒಳಗ ನಿಮ್ಗೆ ಎಲ್ಲಿಂದನೋ ಏನೋ ಒಂದು ಸಣ್ಣ ಹೆಸರಲ್ಲಿ ನಿಮ್ಗೆ ಮೆಸೇಜ್ ಬಂದ್ಬಿಡ್ತದ, ನಿಮ್ಗೆ ಲೋನ್ ಅಪ್ರೂವ್ಡ್ ಆಗ್ಯದ, ನಿಮ್ಗ ಹಿಂಗ ಬರ್ತಾವು, ನಿಮ್ಗೆ ಈ ಸ್ಕೀಮ್ ಅದ. ಅಂದ್ರ ಇವತ್ತಿನ ಡಾಟಾಬೇಸ್ ಆಗಲಿ, ಇವತ್ತಿನ ಆಧುನಿಕತೆ ಆಗಲಿ, ಇವತ್ತಿನ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥ ಜನರೇಷನ್ ಆಗಲಿ ಎಷ್ಟು ಮುಂದುವರೆದಿದೆ ಅಂದ್ರ ನಾವ್ ಇದ್ರೊಳಗೆ ಮಾತಾಡಿದ್ದ ಇನ್ನೊಬ್ರಿಗೆ ಹೆಂಗ್ ಗೊತ್ತಾತು, ಈ ಲೋನ್ ಅಪ್ರೂವ್ಡ್ ಅಂತ ಬರ್ತಾವ, ಈ ಲೋನ್ ಅಪ್ರೂವ್ಡ್ ಅಂತ ಬರ್ತಾವ, ಫೇಸ್ಬುಕ್ ದಾಗ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬರ್ತಾವ. ನಾವು ಜಸ್ಟ್ ನಾವು ಅಪ್ಲೈ ಮಾಡ್ಲಿಲ್ಲ ಅಂತ ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕ, ಅವ್ರು ನಿಮ್ಗೆ ಕಂಟಿನ್ಯೂ 1 ವೀಕ್ ನಿಮ್ಗೆ ಮೆಸೇಜಸ್ ಮಾಡ್ತಾರೆ. ಲೈಕ್ ಎಲ್ಲಾ ಕಡೆ ನಿಮ್ಗೆ ಮೆಸೇಜ್ ಬರ್ತಾವ. ಅದೊಂದು. ಆಮೇಲೆ ಇನ್ವೆಸ್ಟ್ಮೆಂಟ್ಸ್, ಈಗ ಎಲ್ಲಾ ಟೈಪ್ಸ್ ಮುಗಿದ್ಮೇಲೆ ಲಾಸ್ಟ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾರ. ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಯಾರಿಗೂ ಆಗ್ಲಿ, ಈಸ್ ಅರ್ನರ್ ಆರ್ ನಾನ್ ಅರ್ನರ್, ಈಸ್ ಬಿಸ್ನೆಸ್ ಮ್ಯಾನ್, ವಾಟ್ ಎವರ್ ಈಸ್, ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ದುಡ್ಡಿಗೆ ಆಸೆ ಬಿದ್ದು ಹೌದು ಅವ್ರು ಏನೋ ಹೇಳಕತ್ತಾರ, ಇನ್ವೆಸ್ಟ್ ಕಾಲ್ಗಳು ಬರ್ತಾವ. ಅವಾಗ ಕಾಲ್ಗಳು ಬಂದಾಗ ನೀವ್ ಏನ್ ಮಾಡ್ತೀರಿ, ಬೆನಿಫಿಟ್ ಚಲೋ ಐತಿ, ಬೆಸ್ಟ್ ದನ್ LIC, ಬೆಸ್ಟ್ ದನ್ ಅದರ್ ಏನೋ ಸಮ್ ಪಾಲಿಸೀಸ್ ಅಂತೇಳಿ ನೀವ್ ಏನ್ ಮಾಡ್ತೀರಿ, ಅಲ್ಲಿ ಇನ್ವೆಸ್ಟ್ ಮಾಡಕ್ ಪ್ರಯತ್ನ ಮಾಡ್ತೀರಿ. ಬಟ್ ಆ ಇನ್ವೆಸ್ಟ್ಮೆಂಟ್ ನಿಮ್ಗೆ ಗೊತ್ತಾಗತ್ತೆ ಅನ್ನೋದು ಗುರುತಾಗೋದಿಲ್ಲ. ಓಕೆ, ಈಗ ನಾ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಬ್ಯಾಂಕ್ ಕೆಲಸ ಮಾಡ್ತೀನಿ, ನಂಗೆ ಗೊತ್ತಿದ್ದಂಗೆ ಬ್ಯಾಂಕ್ ಬಾಳ ಅಂತ ಒಂದು 15-20% 30% ರೊಕ್ಕ ದುಡಿಸ್ತದ ಇಯರ್ಲಿ. ಯಾರೊಬ್ರು ಬಂದು ವಿತಿನ್ 3 ಮಂತ್ ಒಳಗೆ ನಿಮ್ಗೆ ರೊಕ್ಕ ಡಬಲ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅನಿಸ್ತದೆ ಸ್ಕ್ಯಾಮ್ ಅಂತ ಕ್ಲಿಯರ್ಲಿ ಗೊತ್ತಾಗ್ತದ. 100% ಆಸೆಗೆ ಬೀಳ್ತಾರೆ, ನಾ ಮಾಡತ್ತೇನಿಲ್ಲ ಗಗನ್ ಗೊತ್ತಾರ ಎಲ್ಲ ನನ್ ಕಸ್ಕೋತಾನಂತ ಮುಚ್ಚಿಡ್ತಾರ. ಆಮೇಲೆ ಇಂಥ ಸ್ಕ್ಯಾಮ್ ಅದ ಮಂದಿ ಮುಂದೆ ಬಂದು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಮಂದಿ? ಮಾತಾಡೋದಿಲ್ಲ ಅಂತಂದ್ರೆ ಇದ್ರೊಳಗೆ 2 ಕ್ಯಾಟಗರೀಸ್ ಆಫ್ ಪೀಪಲ್ಸ್ ಬರ್ತಾವೆ. 2 ಕ್ಯಾಟಗರಿ ಯಾವ್ಯಾವ ಅಂತಂದ್ರ, ಮೊದಲನೇದಾಗಿ ನಿನ್ನ ಹತ್ರ ಒಂದು ಸಪೋಸ್ ನೀವು ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ, ನಿನ್ ಕಡೆ ಒಂದು 10 ಲಕ್ಷ ರೂಪಾಯಿ ಅದಾವ, ಏನೋ ಒಂದು ಸ್ಕ್ಯಾಮ್ ಆಗಿ ನಿನ್ನೊಂದು 1 ಲಕ್ಷ ರೂಪಾಯಿ ಹೋಗೋದು. ಬಟ್ ನಿನ್ 9 ಲಕ್ಷ ಬಾಕಿ ಏನದ ಅದು ಬ್ಲಾಕ್ ಅದ, ಅದು ನೀವು ಟ್ರಾನ್ಸಾಕ್ಷನ್ ತೋರಿಸಿಲ್ಲ ಏನಿಲ್ಲ, ನಿನ್ನ ಅಕೌಂಟ್ 1 ಲಕ್ಷ ಅದಾವ, ಬಾಕಿ 9 ಲಕ್ಷ ನಿಮ್ ಮನ್ಯಾಗ ತೆಗ್ರಾಕ್ ಸೇಫ್ ಅದಾವ. ಯಾವತ್ತು ನೀನು ಮುಂದೆ ಬಂದ ಸೈಬರ್ ಅಥವಾ ಅದಕ್ಕಾರ ನೀವು ಕಂಪ್ಲೇಂಟ್ ಮಾಡಿರಿ ಅಂತಂದ್ರ ಅದ ಎಂಕ್ವೈರಿ ಸ್ಟಾರ್ಟ್ ಆಗ್ತದ, ಏನ ಅಂತ ಹಂಗ ಅಂತ. ಅದು ಯಾವತ್ತು ನಿಮ್ಮ ಮನೆ ಮಠ ಬರ್ತದ, ಅವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸಮ್ ಪರ್ಸೆಂಟೇಜ್ ಹೋಗೋದ ಹೋಗ್ಲಿ, ಇನ್ನು ದುಡ್ಡು ಕಳ್ಕೊಂಡಿದ್ದಾಳ ಅಂತ ಕೆಲವೊಂದು ಮಂದಿ ಅನ್ಸ್ತಾರೆ. ಇನ್ನೊಂದು ಕ್ಯಾಟಗರಿ, ಈಗ ಲೈಕ್ ನಾನು ಎಜುಕೇಟೆಡ್ ಅದನ್ನ ಆದ್ರೂ ತಪ್ಪಿದೆ, ಏನೋ ಒಂದು ಆಸೆಗೆ ಬಿದ್ದು ಕ್ಲಿಕ್ ಮಾಡಿದೆ ಅಥವಾ ಏನೋ ಒಂದ್ ಮಾಡಿದೆ ಅಂತಂದ್ರೆ ಅದು ಏನಾಗ್ತದ ಅಂತಂದ್ರೆ ಅದನ್ನ ಮುಂದುವರೆದು ಬಾಳ ತಗೊಂಡು ನಾನು ಎಲ್ಲೋ ಒಂದು ಸ್ಕ್ಯಾಮ್ ರೀಚ್ ಮಾಡ್ತದೆ. ಆ ಸ್ಕ್ಯಾಮ್ ಡೆಲ್ಲಿ ಆದ ಕೂಡಲೇ ನಾ ಎಜುಕೇಟೆಡ್ ಪರ್ಸನ್ ಹೋಗಿ ಅಟ್ಲೀಸ್ಟ್ ಅವ್ರ ಮುಂದೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅನ್ನೋ ನಮ್ಗೆ ಗೊತ್ತಾಗಂಗಿಲ್ಲ. ಈ ಅಂಜಿಕೆ ಅಸಹ್ಯ ಅನಿಸ್ತದೆ, ಅವ್ರಿಗೆ ಫೀಲ್ ಅನಿಸ್ತದ ಹೋಗ್ಬೇಕು ಮಾಡ್ಬೇಕು ಅಂತದ, ಬಟ್ ಆಗಂಗಿಲ್ಲ. ಈಗ ಆಮೇಲೆ ಅನ್ಎಜುಕೇಟೆಡ್ ನಾವು ಮೊದಲು ಫೂಲ್ ಮಾಡ್ತಿದ್ರ. ಎಕ್ಸಾಂಪಲ್ ಪಾಪ ಏನೋ ಓದಾಕ್ ಬರ್ತಿರ್ಲಿಲ್ಲ, ಬರಾಕ್ ಬರ್ತಿರ್ಲಿಲ್ಲ, ನಿಮ್ಗೊಂದು ಗಿಫ್ಟ್ ಬಂದದ ಅಂತ ಕಾಲ್ ಆಗ್ತಿದ್ರು, ಮತ್ತೆ ಲಾಟ್ರಿ ಬಂದದ ಅಂತ ಹೇಳ್ತಿದ್ರು, ಅವಾಗ ಬ್ಯಾಂಕ್ ಡೀಟೇಲ್ಸ್ ಅಂತ ತಗೋತಿದ್ರು. ಆಮೇಲೆ ಹೊಸದಾಗಿ ನಿಮ್ಗೆ ಹುಡುಗಿರಿಗೆ ಸ್ಕಾಲರ್ಶಿಪ್ ಬರಾಕತ್ತ ಇದೆ ಅಂತ ಹೇಳಕತ್ತಾರ, ನಿಮ್ ಹುಡುಗಿ 10th ಮಸ್ತ್ ಪಾಸ್ ಆಗಿದಾರ, ಈ ಪರ್ಸೆಂಟೇಜ್ ನಾವು ಸ್ಕಾಲರ್ಶಿಪ್ ಮಾಡತ್ತೇವಿ, ಸೊ ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡಿ ನಮ್ಗೆ ಹಾಕ್ತೇವೆ ಅಂತ ಹೇಳಕತ್ತಾರ. ಈ ತರ ಆಸೆಗೆ ಯಾವ ಟೈಪ್ ಮನುಷ್ಯ ಬಲಿ ಆಗ್ತಾನೆ, ಯಾವ್ಯಾವ ಟೈಪ್ ಆಸೆಗಳು ಬರ್ತಾವ ನಿಮ್ಗೆ? ಆಸೆಗಳು ಬರ್ತಾವ ಅಂದ್ರೆ ಫಸ್ಟ್ ಆಫ್ ಆಲ್ ಈಗ ನೀವು ಹೇಳಿದಂಗ ನಿಮ್ ಹುಡುಗಿ SSLC ಒಳಗೆ ಇಷ್ಟು ಟಾಪ್ ಕ್ಲಾಸ್ ಮಾಡಿದಾಳು, ನಿಮ್ಗೆ ಇದನ್ ಬರ್ತದ ಅಂತೇಳಿ. ಅಂದ್ರೆ ಎಷ್ಟು ವಿಚಿತ್ರವಾದಂತ ಘಟನೆಗಳು ನಡೀತಾವ ಅಂತಂದ್ರೆ ಜನ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಏನೂ ಯೋಚನೆ ಮಾಡಂಗಿಲ್ಲ. ಯಾಕೆ ಯೋಚನೆ ಮಾಡಂಗಿಲ್ಲ ಅಂತಂದ್ರೆ ಈಗ ನೀವು ಹೇಳಿದಂಗ ನಿಮ್ ಹುಡುಗಿ SSLC ಒಳಗೆ 98% ಮಾಡಿದಾಳು, ಇದು ಖುಷಿ ವಿಚಾರ, ನಾವಿಲ್ಲ ಅನ್ನಂಗಿಲ್ಲ. ಬಟ್ ನಿಮ್ ಮನೆ ಬಾಜುಕಿನಾರು ಬರ್ತೈತೆ ಓಕೆ, ಅವ್ರ ಮನೆ ಬಾಜುಕಿನಾರು ಬರ್ತೈತೆ ಓಕೆ, ನಿಮ್ ರಿಲೇಷನ್ ಬರ್ತೈತೆ ಓಕೆ. ನಮ್ಮ ರಾಜ್ಯದೊಳಗೆ ಟಾಪ್ ಮಾಡಿರ್ತಕ್ಕಂಥ ಹುಡುಗಿ ಹೊರಗಿನ ಹ್ಯಾಕರ್ಸ್ಗಳು ಹೆಂಗ್ ಗೊತ್ತಾಗ್ತದೆ, ನಮ್ಮ ರಿಸಲ್ಟ್ಸ್ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ. ಪರ್ಟಿಕ್ಯುಲರ್ ಎಷ್ಟೋ ಮಂದಿ SSLC ಎಕ್ಸಾಮ್ ಬರ್ತಿರ್ತಾರೆ, ಎಷ್ಟೋ ರಿಸಲ್ಟ್ಸ್ ಬಂದಿರ್ತಾವೆ, ಎಷ್ಟೋ ಮಂದಿ ಪಾಸ್ ಆಗಿರ್ತಾರೆ, ಎಷ್ಟೋ ಮಂದಿ ಆಗಿರ್ತಾರೆ. ಬಟ್ ನಮ್ಮ ಡಾಟಾ ಬೇಸ್ ಏನ್ ಅದ, ಅಪ್ಡೇಟ್ ಆಗಿರೋ ಡಾಟಾ ಬೇಸ್ ಏನದ, ಈಗ ಹ್ಯಾಕರ್ಸ್ಗಳ ಕೈಯಾಗ ಹೆಂಗ್ ಸಿಗಾಕತ್ತದ, ಫಸ್ಟ್ ಆಫ್ ಆಲ್ ನಾವ್ ಅದನ್ನ ವಿಚಾರ ಮಾಡ್ಬೇಕು. ಬಾಳ ದೊಡ್ಡ ಲೆವೆಲ್ ಸ್ಕ್ಯಾಮ್ ಆಗ್ತದೆ. ಈಗ ಏನಾಗಿದೆ ಬಾಳ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್. ನೀವು ಅದ್ರ ಎಕ್ಸಾಂಪಲ್ ಕೊಟ್ಟಿದ್ದಂಗ ಆ ಎಕ್ಸಾಂಪಲ್ ಒಂದ್ಸಲ ಮಂದಿಗೆ ಸೊ ಡೈರಿ ನಮ್ ದೋಸ್ತನ್ ಡೈರಿ ಐದನಲ್ಲ, ನಮ್ ಲೋಕಲ್ ಮಂದಿ ಗೊತ್ತಿರ್ತದ, ಹ್ಯಾಕರ್ಗಳು ಸಿಗಾಕತ್ತೈತಿ. ಈಗ ಜಸ್ಟ್ 2 ದಿವಸದ ಹಿಂದೆ ನಡೆದ ಘಟನೆ ಇದು. ನನ್ನ ಫ್ರೆಂಡ್ ಒಂದು ಡೈರಿ ಅದ, ಅವನ ಫೋನ್ ಬಂತು, ಅಂತ ಅನ್ನೊಂದು ನಂಬರ್ ಫೋನ್ ಬಂತು,
ಅವ ಫೋನ್ನಾಗ ಮಾತಾಡತ್ತಿದ್ದ ಏನಂತಂದ್ರ ಅವ್ರು ಏನಂತಂದ್ರ ನಾವ್ ಮಿಲಿಟರಿ ಟ್ರೈನಿಂಗ್ ಆಫೀಸರ್ ಮಾತಾಡೋದು. ನಾನು ಮಿಲಿಟರಿ ಟ್ರೈನಿಂಗ್ ಆಫೀಸರ್. ಮತ್ತ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಬ್ಯಾರೆ ಹಿಂದಿ ಒಳಗ. ನಾ मैं ऐसा मिलिट्री ट्रेनिंग ऑफिसर हूँ। मेरे पे यहाँ पे ट्रेनिंग चल रहा है। मेरे को हर दिन 50 ಲೀಟರ್ दूध चाहिए ಅಂತೇಳಿ ನನಗೊಂದು 50 ಲೀಟರ್ ಹಾಲು ಬೇಕಾಗೈತಿ ಡೈಲಿ. 1 ತಿಂಗಳ ಟ್ರೈನಿಂಗ್ ಅದ, ನೀವು ಟ್ರೈನಿಂಗ್ ಹಾಲು ಕೊಟ್ರೆ ಚಲೋ ಆಗ್ತದ ಅಂತೇಳಿ ಅವನ್ ಫೋನ್ ಬಂದಿತ್ತು. ಆಮೇಲೆ ಆಯ್ತಂತ ಇವ್ ಒಪ್ಕೊಂಡಿದ್ದಾನೆ. ಅಂದ್ರ ಮಿಲಿಟರಿ ಅಂತಂದ್ರ ಯಾರು ಮೋಸ ಮಾಡಂಗಿಲ್ಲ ಅನ್ನೋದೊಂದು ನಂಬಿಕೆ ಅವಂಗ. ಅವ್ನ್ ಫೋನ್ ಮಾಡಿದಾರೆ, ಅವ್ನ್ ಫೋನ್ ಮಾಡಿದ ಕೂಡಲೇ ಓಕೆ ಅಂತ ಇವ್ ಹೇಳಿದಾನ ಇವ್ರ ಸೈಡ್ ಇಂದ. ಆಮೇಲೆ ಮತ್ತೆ ಅವ್ರು ಫೋನ್ ಮಾಡ್ಬಿಟ್ಟು ಇವ್ನ ಏನ್ ಹೇಳಿದಾರು, ನಮ್ದು ನಿಮ್ದು ಒಂದು ಒಪ್ಪಂದ ಆಗ್ಬೇಕಂತಂದ್ರ ನೀವು ನಾವ್ ನಿಮ್ಗೊಂದು QR ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ₹2 ಟ್ರಾನ್ಸ್ಫರ್ ಮಾಡ್ರಿ. ₹2 ಟ್ರಾನ್ಸ್ಫರ್ ಮಾಡ್ರಿ ಅನ್ಕೊಂಡು ಇವ್ ಏನ್ ಮಾಡಿದಾನ, ಆ QR ಕೋಡ್ ನ ಅಪ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಕ್ ಹೋಗಿದಾನ. ಅದು ಸ್ಕ್ಯಾನ್ ಆಗಿಲ್ಲ. ಅಂದ್ರೆ ಒಂದು ಮೊಬೈಲ್ ಸೇಫ್ಟಿ ಒಂದು ಐಫೋನ್ ಇತ್ತ. ಒಂದು ಐಫೋನ್ ಇರೋದ್ರಿಂದ ಒಂದು ಆಂಡ್ರಾಯ್ಡ್ ಇದ್ರೆ ಬಾಳ ಲಘು ಇಂತ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಪೇಮೆಂಟ್ ಆಗ್ಬಿಟ್ಟಿರೋದು ಆಲ್ರೆಡಿ. ಹಂಗಿತ್ತು. ಹಂಗಿದ್ದಾಗ ಅವ್ನ ಐಫೋನ್ ಒಳಗ ಅದ ಸೆಕ್ಯೂರ್ಡ್ ಅಂತ ತೋರಿಸ್ಲಿಲ್ಲ ಅನ್ಕೂಡ್ಲೆ ಅದ ಅವ್ನ ಫೋನ್ ಪೇ ಒಳಗೆ ಅಪ್ಲೋಡ್ ಆಗ್ಲಿಲ್ಲ ಅಂತ ಅವ್ನ್ ಏನ್ ಮಾಡಿದಾನು, ಬಿಟ್ಟಿದಾನ. ಮತ್ತೆ ಅವ್ರು ಹೊಳ್ಳೆ ಫೋನ್ ಹಚ್ಚಿದಾನ. ಅಷ್ಟೊಳಗೆ ನಾವೇನ್ ಮಾಡಿ ಅವ್ನ ಊರಿಗೆ ಹೋದ್ನಿ ಪ್ರಾಡಕ್ಟ್ ತರಾಕ್ ಅಂತ ಹೇಳಿ. ಅದು ಯಾವಾಗ ಅವ ನನಗೆ ತೋರಿಸಿದ, ಇದಾಗ್ಲಾತ್ರಿ ಫೋನ್ ಮಾಡಿದ್ದೇನೆ ನಾನು ಅಂತ ಹೇಳಿ. ಆಮೇಲೆ ಅವ್ರಿಗೆ ಫೋನ್ ಮಾಡಿದ, ಮತ್ತೆ ನಿಮ್ QR ಕೋಡ್ ಸ್ಕ್ಯಾನ್ ಆಗತ್ತದ, ಮತ್ತೆ ಏನ್ ಮಾಡೋಣ ಅಂತ ಹೇಳಿ. ಅದಕ್ಕ ಇವ್ರ ಮೊಬೈಲ್ ಒಳಗೆ ಇರ್ತಕ್ಕಂಥ ಪ್ರತಿಯೊಂದನು ಅವ್ರಿಗೆ ಗುರ್ತಿರ್ತದ. ಯಾಕೆ ಆಗ್ಲಾತ ಅನ್ನೋದು ಸ್ಟಡಿ ಮಾಡಿರ್ತಾರೆ ಹ್ಯಾಕರ್ಸ್. ಯಾಕಂದ್ರ ಹ್ಯಾಕ್ ಮಾಡೋರು ಹಂಗೆ ಕುಂತಿರಂಗಿಲ್ಲ. ಮೊಬೈಲ್ಸ್ ಒಳಗೆ ಏನೇನು ಸೆಟ್ಟಿಂಗ್ಸ್ ಇರ್ತಾವು, ಏನೇನ್ ಅಪ್ಲಿಕೇಶನ್ಸ್ ಇರ್ತಾವು, ನೀವು ಸೆಕ್ಯೂರಿಟಿ ಏನೇನು ಇಟ್ಕೊಂಡಿದ್ದೀರಿ, ಅನ್ಸೆಕ್ಯೂರ್ಡ್ ಏನೇನು ಇಟ್ಕೊಂಡಿದ್ದೀರಿ, ಇವೆಲ್ಲ ಅವ್ರಿಗೆ ಗುರ್ತಿರ್ತದ. ಯಾಕೆ ಆಗ್ಲಾತಂತ ಹೇಳಿ ನೀವು ಜಸ್ಟ್ ಅವ್ರಿಗೆ ಫೋನ್ ಹಚ್ಚಿದ್ರೆ ಸಾಕು, ಅವ್ರು ನಿಮ್ಗೆ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ. ಏನ್ ಮಾಡ್ಬೇಕು ನೀವು ಈ ಸೆಟ್ಟಿಂಗ್ಸ್ ಒಳಗೆ ಹೋಗ್ರಿ, ಇದನ್ನ ಆನ್ ಮಾಡ್ರಿ, ಇದನ್ನ ಅಪ್ಲೋಡ್ ಆಗ್ತದ ಅಂತ ಹೇಳಿ. ಅವಾಗ ನಾವು ಹೋಗಿದ್ದಕ್ಕ ಅವ್ನ್ ಹೇಳಿನಿ, ಅಲ್ಪ ಇದು ಸ್ಕ್ಯಾಮ್ ಅದ, ಇದಕ್ಕೆ ನೀವು ಪೇಮೆಂಟ್ ಮಾಡಬೇಡ, ನೀನು ಇರೋ ಅಕೌಂಟ್ದಾಗ ಎಲ್ಲ ದುಡ್ಡು ಹೋಗ್ತಾವ ಅಂದ್ ಕೂಡಲೇ ಅವ್ನು ಏನ್ ಮಾಡ್ದ, ಇಮಿಡಿಯೇಟ್ಲಿ ಅದನ್ನ ಡಿಲೀಟ್ ಮಾಡಿ ಸ್ಕ್ಯಾನರ್ ಫೋನ್ ನಂಬರ್ ಬ್ಲಾಕ್ ಮಾಡ್ಬಿಟ್ಟ. ಹಿಂಗೆ ಕೆಲವೊಂದು ಘಟನೆಗಳು ನಮ್ಮ ಸುತ್ತಮುತ್ತಲು ಆಗ್ತಿರ್ತಾವ. ಈಗ ಹಂಗ ನಾವ್ ಮಾತಾಡ್ತಾರೆ ಮೊದಲೆಲ್ಲ ಜೇಬು ಕಳ್ತನ ಅಂತ ಮಾತಾಡ್ತಿದ್ವಿ. ಜೇಬ್ ಕಳ್ತನ ಮಾಡಕತ್ತಾರ, ಈಗೆಲ್ಲ ಜೇಬ್ ಕಳ್ತನ ನಮ್ ಸರೌಂಡಿಂಗ್ ಆಗಕತ್ತಾರ. ಈಗ ಕೆಲವೊಂದ್ ದೋಸ್ತರು ಸ್ಕ್ಯಾಮ್ ಮಾಡಕತ್ತಾರ. ನಮ್ಗೆ ಹಂಗ ನೋಡಿದ್ರ 1,000 ಕೊಡು 500 ಕೊಡು ದೋಸ್ತರು ಸ್ಕ್ಯಾಮ್ ಮಾಡಕತ್ತಾರ. ಅದ್ರ ಜೊತೆ ದೊಡ್ಡ ದೊಡ್ಡ ಸ್ಕ್ಯಾಮ್ ಬರಾಕತ್ತಾವ. ಈಗ ನಾ ಇನ್ನೊಂದ್ ಸ್ಕ್ಯಾಮ್ ಹಂಗ ನೋಡಕತ್ತಿದ್ದೆ. ನಾವ್ ಆರ್ಡರ್ ಮಾಡಿಲ್ಲ, ಪಾರ್ಸಲ್ ಮನಿಗ್ ಬರ್ತೈತಿ. ನಾವ್ ಆರ್ಡರ್ ಮಾಡಿಲ್ಲ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ, ಕ್ಯಾನ್ಸಲ್ ಆಗ್ಬೇಕು ಅಂತಂದ್ರೆ OTP ಕೊಟ್ಟು. ಸೊ ನಮ್ದೆಲ್ಲ ಪಾರ್ಸಲ್ ನಮ್ಗೆ ಯಾಕಂತ ನಾವು OTP ಕೊಟ್ಟನು ಬ್ಯಾಂಕ್ ಅಕೌಂಟ್ ರೊಕ್ಕ ಹೊಂಟಾರ. ಸೊ ಮಂದಿ ಏನೇನ್ ಮಾಡ್ಕೋಬೇಕು, ಈಗ ಯಾವ ಟೈಪ್ ಸ್ಕ್ಯಾಮ್ ಬರಾಕತ್ತಲ್ಲ ಅದಕ್ಕೆ ಅವೇರ್ನೆಸ್ ಏನ್ ಮಾಡ್ಬೇಕು. ನಮ್ಗೆ ಹೊರಗಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಏನ್ ಅವೇರ್ನೆಸ್ ಬರಾಕತ್ತಿಲ್ಲ. ಗೌರ್ಮೆಂಟ್ ದಿಂದ ಅವೇರ್ನೆಸ್ ಬರಾತಿಲ್ಲ ಅಂತ ಹೇಳಲ್ಲ. ಗೌರ್ಮೆಂಟ್ ದಿಂದ ಅವೇರ್ನೆಸ್ ಕಂಟಿನ್ಯೂಸ್ ಆನ್ಲೈನ್ ಒಳಗೆ ಬರ್ತಿರ್ತಾವ. ಕೆಲವೊಂದು ಬ್ಯಾಂಕರ್ಸ್ ಗಳು ತಮ್ಮ ಬ್ಯಾಂಕ್ ಒಳಗಾಗ್ಲಿ ಪೋಸ್ಟರ್ಸ್ ಮಾಡಿ ಹಚ್ಚಿರ್ತಾರ, ಯಾರು ನೀವು ಈ ತರ ಗ್ರಾಹಕರು ದಯಮಾಡಿ ಬ್ಯಾಂಕ್ ಯಾವತ್ತಿದ್ದು ನಿಮ್ಗ ಯಾವ್ದು ಲಿಂಕ್ ಕಳ್ಸಂಗಿಲ್ಲ, ಯಾವ್ದು APK ಫೈಲ್ಸ್ ಕಳ್ಸಂಗಿಲ್ಲ, ಯಾವ್ದು ನಿಮ್ಗ ಇಂಥದ್ದು ಡೌನ್ಲೋಡ್ ಮಾಡ್ರಿ ಅಥವಾ OTP ಕೊಡ್ರಿ, ನಿಮ್ KYC ಅಪ್ಡೇಟ್ ಮಾಡೋದೈತಿ, ನಿಮ್ ಆಧಾರ್ ನಂಬರ್ ಹೇಳ್ರಿ, ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ, ನಿಮ್ದು ಇದನ್ನ ಹೇಳ್ರಿ ಅಂತ ಯಾವತ್ತೂ ಕೇಳಂಗಿಲ್ಲ. ಇಷ್ಟ ಆಗಾಕಾಗ್ಲೇನು ನಮ್ಮಲ್ಲಿ ಹಲವಾರು ಇಂಥವು ನಡೆದಾವ ಘಟನೆಗಳು ಅಂತಂದ್ರ ಅದು ಮೊಟ್ಟ ಮೊದಲನೇದಾಗಿ ಮನುಷ್ಯನ ಅತಿ ಆಸೆ ಅಂದ್ರ ವ್ಯತಿರಿಕ್ತ ಅಲ್ಲ. ಈ ಆಗಿರೋ ಸ್ಕ್ಯಾಮ್ಗಳಿಂದ ಗೌರ್ಮೆಂಟ್ ಇಂದ ಅದೇ ಅವೇರ್ನೆಸ್, ಮನುಷ್ಯ ಅತಿಯಾದ ಆಸೆಗೆ ಬೀಳಾಕತ್ತ. ಇನ್ವೆಸ್ಟ್ಮೆಂಟ್ ಡಬಲ್ ರಿಟರ್ನ್ ಸಿಗ್ತೈತಿ. ಬ್ಯಾಂಕ್ ದಾಗ ಒಂದ್ 7-8% FD ಮಾಡ್ಲಿ, ಸೇವಿಂಗ್ ಅಕೌಂಟ್ ಯಾಕೆ 4% ಸಿಗ್ಲಿ, ಇದನ್ನೆಲ್ಲ ಬಿಟ್ಟು ಏನ್ ಮಾಡಕತ್ತ, ನನ್ಗೊಂದ್ 10,000 ರೂಪಾಯಿ ಕೊಡ್ರಿ, ನಾನು ಡೈಲಿ 300 ರೂಪಾಯಿ ಕೊಡ್ತೀನಿ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಕತ್ತಾರ. ಆ ಆಸೆಗೆ ಬಿದ್ದು ಮತ್ತೆ ನಾನು 4 ಮಂದಿ ದೋಸ್ತರನ್ನ ಹಾಕ್ಸಾತೀನಿ. ಆ ಆಸೆಗೆ ಬಿಡ್ತೀನಿ, ನಾನು 4 ಮಂದಿ ತಗೊಂಡ್ಬರ್ತೀನಿ, ಆ 4 ಮಂದಿ 16 ಮಂದಿ ತಗೊಂಡ್ಬರ್ತಾರೆ. ಬಟ್ ಕಂಪ್ನಿ ಬಂದಾಗಿ ಹೋಗ್ಬಿಡ್ತಾನೆ. ಅವ ಯಾವಾಗ ನಾವು ಕಂಪ್ಲೀಟ್ ಮಾಡ್ತೀವಿ ಅವಾಗೆಲ್ಲ ನೋಡಿದಾಗ ಕಂಪ್ನಿ ಎಕ್ಸಿಸ್ಟಿಂಗೇ ಇರೋದಿಲ್ಲ. ಅಲ್ಲಿ ಇಂಥ ಸ್ಕ್ಯಾಮ್ಗಳಿಗೆ ನಾನು ಆಕ್ಚುಲಿ ಹಳ್ಳಿ ಮಂದಿ ಬಾಳ ಬಂದಿರ್ತಾರೆ. ಯಾಕಂದ್ರೆ ಅಲ್ಲಿ ಜಾಯಿಂಟ್ ಅಕೌಂಟ್ ಬಾಳ ಆಗೋ ಚಾನ್ಸ್ ಅದ, ಇನ್ನೊಬ್ರು ನಂಬೋ ಚಾನ್ಸ್ ಅದ. ಸೊ ಈಗ ಒಬ್ಬ ನಾನು ನಾರ್ಮಲ್ ಮನುಷ್ಯ, ನಾ ಯಾರು ನಂಬಬೇಕು ಯಾರು ನಂಬ ಇದೇನ ಹೇಳಿರಲ್ಲ, ಇದಕ್ಕ ಚೈನ್ ಸಿಸ್ಟಮ್ ಹ್ಯಾಕಿಂಗ್. ಲೈಕ್ ಯಾಕಂದ್ರ ನಾವು ಒಬ್ಬರು ಬಲಿಪಶು ಆಗೇವಂತಂದ್ರ ಫಸ್ಟ್ ನಾವು 16 ಮಂದಿನ ತರಾಕ್ ಒಪ್ಕೊಂಡಿದ್ದೇವೆ ಅಂತಂದ್ರ ಅದು ನಮ್ಮ ಮೂರ್ಖತನ. ಫಸ್ಟ್ ಆಫ್ ಆಲ್ ನಮ್ದು ಮೂರ್ಖತನ. ಯಾಕಂತಂದ್ರ ಇವತ್ತಿನ ನಿಟ್ಟಿನೊಳಗ ಈ ಸೈಬರ್ ಕ್ರೈಮ್ ಅಂತಕ್ಕಂತ ಒಂದು ನಿಟ್ಟಿನೊಳಗ
ಇದಕ್ಕ ಒಂದು ಸೆಪರೇಟ್ ತಂಡ ರಚನೆ ಮಾಡಿದೆ ಸರ್ಕಾರ. ಓಕೆ ಅದಕ್ಕೆ ಕೆಲವೊಂದು ನಂಬರ್ಸ್ ಇದಾವು. ಹ್ಮ್. ನಿಮ್ಗೆ ಹ್ಯಾಕ್ ಆದ್ರೆ ಹಿಂಗ್ ಮಾಡ್ರಿ, ಹ್ಯಾಕ್ ಆದ್ರೆ ಹಿಂಗ್ ಮಾಡ್ರಿ, ಇದ್ ಮಾಡ್ರಿ, ಇಂಥದ್ ಮಾಡ್ಬೇಡ್ರಿ ಅನ್ನೋ ಸೆಕ್ಯೂರಿಟಿನ ಸರ್ಕಾರ ಇವತ್ತಿನ ನಿಟ್ಟಿನೊಳಗೆ ತಂದದ. ಹ್ಮ್. ಯಾವುದನ್ನು ಸರ್ಕಾರ ಮಾಡಿಲ್ಲ ಅಂತೇಳಲ್ಲ. ಹ್ಮ್. ಸರ್ಕಾರ ಎಲ್ಲಾ ರೀತಿಯಿಂದನೂ ಸೆಕ್ಯೂರಿಟಿ ಯೂಸ್ ಇದನ್ ಮಾಡ್ಲಕತ್ತದ. ಅಂದ್ರ ಯಾರು ಜನರು ಮೋಸ ಹೋಗ್ಬಾರ್ದು. ಯಾಕಂದ್ರ ಇವತ್ತಿನ ದಿನಮಾನದೊಳಗ ಡಿಜಿಟಲ್ ಪೇಮೆಂಟ್ ಒಳಗ ಇಂಡಿಯಾ ಫಸ್ಟ್ ರ್ಯಾಂಕಿಂಗ್ ಅದ. ಹ್ಮ್. ಡಿಜಿಟಲ್ ಒಳಗ ಅಷ್ಟು ಅಪ್ಡೇಟ್ ಆಗಿದೆ ಇಂಡಿಯಾ. ಇವತ್ತಿನ ದಿನಮಾನ ಒಳಗ ಮೊದಲು ನಮ್ಮ ಟೈಮ್ ಒಳಗ UPI ಪೇಮೆಂಟ್ಸ್ ಅಂದ್ರೆ ಯಾರಿಗೂ ಗುರ್ತಿರ್ಲಿಲ್ಲ. ಬಟ್ UPI ಪೇಮೆಂಟ್ಸ್ ಅನ್ನುವಂತ ಲೈಕ್ ಫ್ಯಾಷನ್ ಆಲ್ಸೋ. ಮತ್ತೆ ಕಿಶೆ ಒಳಗೆ ಎಲ್ಲಿ ಈಗ ನಾವು ಹಾದಿಲಿ ಹೋಗ್ತಾ ಮೊದಲು ನಮ್ಗೆ ಎಲ್ಲಾರು ಒಂದ್ 10 ರೂಪಾಯಿ ನೋಟ್ ಸಿಕ್ತಿತ್ತು, 20 ರೂಪಾಯಿ ನೋಟ್ ಸಿಕ್ತಿತ್ತು. ಬಟ್ ಈಗ ಹುಡುಕಾಡ್ರೂ ಸಿಗಂಗಿಲ್ಲ. ಯಾಕಂದ್ರೆ ಏನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ನಾವು ಹೋಗಿ ಏನೋ ಒಂದು ಚಾಕ್ಲೇಟ್ ತಗೊಂಡ್ರೆ 50 ರೂಪಾಯಿ 60 ರೂಪಾಯಿ ಅಂದ್ರೆ ಸ್ಕ್ಯಾನ್ ಮಾಡ್ತೀವಿ. ಇದು ನಮ್ಮ ದೇಶದ ಆರ್ಥಿಕತೆನೂ ಹೆಚ್ಚಿಸ್ತದ ಅನ್ನೋದ್ರಾಗ ತಪ್ಪಿಲ್ಲ. ಏನ್ ಬಿಡಿ ತಾನು 10 ರೂಪಾಯಿ ಚಾಕ್ಲೇಟ್ ತಗೊಂಡ್ರೆ ಸ್ಕ್ಯಾನ್ ಮಾಡ್ತೇವೆ, 50 ರೂಪಾಯಿ ಚಾಕ್ಲೇಟ್ ತಗೊಂಡ್ರೆ ಸ್ಕ್ಯಾನ್ ಮಾಡ್ತೇವೆ. ಭಾರತ ದೇಶದ ಏನು ಆರ್ಥಿಕತೆ ಚೇಂಜ್ ಆಗೋದು ಅಂತೇಳಿ. ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಪ್ರಕಾರ ನಮ್ಮ ದೇಶದೊಳಗೆ ಎಷ್ಟು ಜನಸಂಖ್ಯೆ ಐತಲ್ಲ ಅಷ್ಟು ಜನಸಂಖ್ಯೆ ಒಳಗೆ ಇವತ್ತಿನ ದಿನಮಾನದೊಳಗೆ ಭಾರತ ದೇಶ ಒಂದು ಉನ್ನತ ಸ್ಥಾನದೊಳಗೆ ಐತಂದ್ರೆ ಮಿನಿಮಮ್ 80% ಆಫ್ ಪೀಪಲ್ಸ್ ಆರ್ ಯೂಸಿಂಗ್ ಡಿಜಿಟಲ್ ಪೇಮೆಂಟ್. ಈ ಡಿಜಿಟಲ್ ಪೇಮೆಂಟ್ ಆಗೋದ್ರಿಂದ ಏನಾಗ್ತದೆ ಅಂತಂದ್ರ ಬ್ಲಾಕ್ ಮನಿ ಅನ್ನೋದು ತೆಗಿತದ. ಯಾಕಂದ್ರೆ ಎಲ್ಲಾ ನಿಮ್ಗೆ ಟ್ರಾನ್ಸಾಕ್ಷನ್ ಥ್ರೂ ಆನ್ಲೈನ್ ಆಗಕತ್ತಂತಂದ್ರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ನಮ್ಮ ರೊಕ್ಕ ಟ್ರ್ಯಾಕ್ ಮಾಡ್ಬೋದು. ಟ್ರ್ಯಾಕ್ ಮಾಡ್ಬೋದು. 100 ರೂಪಾಯಿ ಟ್ರ್ಯಾಕ್ ಮಾಡ್ಬೋದು. ಯಾವ್ದು ಎಲ್ಲಿ ಹೋಗ್ತದೆ ನಮ್ಗೆ ಗೊತ್ತಾಗ್ತದ. ಮತ್ತೆ ಇನ್ಕ್ಲೂಡಿಂಗ್ ಈ ಟ್ರಾನ್ಸಾಕ್ಷನ್ ಗಿಂತ ನಾವು ಪೇ ಮಾಡ್ತೀವಿ ಎಲ್ಲಿಲ್ಲ ಅದು ಹೋಗಿ ಡಿಜಿಟಲ್ ಬ್ಯಾಂಕಿಂಗ್ ದಾಗ ಬೀಳ್ತದ. ನಾವು ಡೆಬಿಟರ್ ಅವ್ರಿಗೆ ಸಿಗುದು ಕ್ಯಾಶ್ ಆಗಿಲ್ಲ, ಅವ್ರಿಗೆ ಬಿಸ್ನೆಸ್ ತೋರಿಸ್ದಂಗ ಆಗ್ತದ. ಒಂದು ಪಾಸಿಟಿವ್ ಸೈಡ್ ಗ್ರೋತ್ ಆಗಕತ್ತದ, ನಮ್ಮ ಎಕಾನಮಿ ಗ್ರೋತ್ ಆಗಕತ್ತದ, ಡಿಜಿಟಲೀಕರಣ ಆಗಕತ್ತದ, ಮಸ್ತದ ಆಲ್ ಓವರ್ ವರ್ಲ್ಡ್ ನಮ್ ನೋಡಕತ್ತಾರ. ಅದಕ್ಕೆ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವೀಗ ಒಂದ್ ಆಟೋದಾಗ ಹೋಗ್ತೀವಿ, ಅನ್ನ ಎಷ್ಟಾಗ್ಯದ ಫೋನ್ ಪೇ ಸ್ಕ್ಯಾನ್ ಕೊಡು ಅಂತೇವಿ. ಈಗ ಮೊದಲೆಲ್ಲ ಮೊಬೈಲ್ ಅಂದ್ರೆ ಯಾರು ಗೊತ್ತಿಲ್ದವ್ರೆಲ್ಲ ಈಗ QR ಕೋಡ್ ಹಿಡ್ಕೊಂಡ್ ನಿಂತಾರಿ. ಏನ್ ತಗೊಂಡು ಮಾಡಿ ಅಂತಾರ. ಮಲ್ಲಿ ಹೆದರ್ತಿದ್ರು, ಬಂದ್ ಚೆಕ್ ಮಾಡ್ತಿದ್ರ. ಈಗಿಲ್ಲ, ಕೆಲವೊಂದ್ಸಲ ಡೆಬ್ಬಿಗೂ ಸ್ಕ್ಯಾಮ್ ಆಯ್ತು. ಕೆಲವೊಂದ್ಸಲ ಪೇಟಿಎಂ ನ ಒಂದ್ಸಲ ಏನಾಯ್ತು, ಫೋನ್ ಪೇ ಆಗ್ಲಂದ್ರು ಪೇಮೆಂಟ್ ಆಗ್ಯದ ನೋಡ್ರಿ ಅಂತ ತೋರ್ಸ್ತಾರೆ. ಈ ಸಣ್ಣ ಲೆವೆಲ್ ಯಾವ ಟೈಪ್ ಸ್ಕ್ಯಾಮ್ಗಳು ಆಗುವ ಮೊದ್ಲ ಈ ಸಣ್ಣ ಲೆವೆಲ್ ಒಳಗ ಅಂತಂದ್ರ ಇಂಪಾರ್ಟೆಂಟ್ ಮೇನ್ ಸ್ಕ್ಯಾನರ್ ಒಳಗೂ ಸ್ಕ್ಯಾಮ್ ಅದು. ಅದು ಈಗ ಲೇಟೆಸ್ಟ್ ಆಗಿ ಹೊರಗ್ ಬಿದ್ದದ. ಬಟ್ ಅದು ಸ್ಟಾರ್ಟ್ ಆಗಿ ನನ್ಗೆ ಅನ್ಸಿಬಿಟ್ಟು ಬಹಳ ದಿನ ಆಯ್ತು. ಸ್ಕ್ಯಾನರ್ ಸ್ವಲ್ಪ ಅಂಜಿಗೆ ಬರ್ತದೆ, ಯಾಕಂದ್ರೆ ಯಾರು ಗೊತ್ತಿಲ್ಲ ಹೋಗ್ತೇವಿ ಸ್ಕ್ಯಾನರ್ ಕೊಡ್ತೀವಿ ಮಾಡ್ತೀವಿ. ಸ್ಕ್ಯಾನರ್ ಒಳಗೆ ಯಾವ ಟೈಪ್ ಸ್ಕ್ಯಾಮ್ ಆಗತ್ತೆ? ಈಗ ಸ್ಕ್ಯಾನರ್ ಒಳಗ ಅಂತಂದ್ರ ಈಗ ನಾ ಆಗಲೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಬಸ್ QR ಕೋಡ್ ಕಳಿಸಿದ್ರು, ಸ್ಕ್ಯಾನ್ ಪ್ರಾಬ್ಲಮ್ ಆಯ್ತು ಅಂತೇಳಿ. ಸೆಕ್ಯೂರಿಟಿ ಯಾವ್ದದ ಅನ್ಸೆಕ್ಯೂರಿಟಿ ಯಾವ್ದದ ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಈಗ ಒಂದು ಈಗ ಪಾನ್ ಅಂಗಡಿಗೆ ಹೋಗ್ತೀವಿ, ಒಂದು ಪಾನ್ ತಗೋತೀವಿ, ಒಂದು ಸಿಗರೇಟ್ ತಗೋತೀವಿ, ಚಾಕ್ಲೇಟ್ ಏನೋ ತಗೋತೀವಿ, QR ಕೋಡ್ ಇಟ್ಟಿರ್ತಾರ ಅವ್ರು, ಕೇಳೋದೇ ಇಲ್ಲ. ಅವ್ರು ಕೇಳೋದಿಲ್ಲ. ಡೈರೆಕ್ಟ್ QR ಕೋಡ್ ಸ್ಕ್ಯಾನ್ ಮಾಡ್ತೀವಿ, ಹಾಗೇದಂತ ತೋರಿಸ್ತೀವಿ, ಬರ್ತೇವೆ. ಅವ್ರಿಗೆ ಇಟ್ಟು ಟ್ರಸ್ಟ್ ಅದಲ್ಲ ನಮ್ಮೆಲ್ಲ, ಹಾಗೇದ ಹೋಗಂತ ಕಳಿಸ್ತಾರೆ. ಈ ಏನ್ ಬಿಟ್ಟು QR ಕೋಡ್ ಎಲ್ಲ ಹಚ್ಚಿದಾರಲ್ಲ, ಅದು ವ್ಯಾಲಿಡ್ ಅದನ್ನು ಸೆಕ್ಯೂರ್ಡ್ ಅದನ್ನು ಹೆಂಗ್ ನಾವು ಕಂಡಿದ್ದೀವಿ? ಈಗ ಕೆಲವೊಂದು ಇದ್ರೊಳಗ ನೀವು ವೆಬ್ ಯೂಸ್ ಮಾಡ್ತಿರಲ್ಲ, ವೆಬ್ ಒಳಗೆ ನೀವು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬಹುದು. ಯಾವುದೋ ಒಂದು ಅಪ್ಲಿಕೇಶನ್ ಆಗಲಿ, ಯಾವುದೋ ಒಂದು QR ಕೋಡ್ ಆಗಲಿ, ನೀವು ಸೆಕ್ಯೂರ್ಡ್ ಐತಿ ಅನ್ಸೆಕ್ಯೂರ್ಡ್ ಐತಿ ಅನ್ನೋದಕ್ಕ ಈಗ ಲೈಕ್ ಒಂದು ವೆಬ್ ಬರ್ತದ, HTTPS ಬರ್ತದ. HTTPS ಅನ್ನೋದು ಏನಿರ್ತದ ಇದು ಸೆಕ್ಯೂರ್ಡ್ ಆಗಿರ್ತದ. HTTP ಅನ್ನೋದು ಏನಿರ್ತದ ಇದು ಅನ್ಸೆಕ್ಯೂರ್ಡ್ ಆಗಿರ್ತದ. ಈವನ್ ಇವತ್ತಿನ ದಿನಮಾನದೊಳಗ ಸಾದಾ ಆಂಡ್ರಾಯ್ಡ್ ಫೋನ್ ಒಳಗನೆ ಮ್ಯಾನೇಜ್ಮೆಂಟ್ ಆಪ್ಸ್ ಒಳಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ಅದು ತೋರಿಸ್ತದ ಯಾವ್ದು ಸೆಕ್ಯೂರ್ಡ್ ಐತಿ, ಯಾವ್ದು ಅನ್ಸೆಕ್ಯೂರ್ಡ್ ಐತಿ. ನಿಮ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಥ್ರೂ ಲಿಂಕ್ ಡೌನ್ಲೋಡ್ ಮಾಡೋದಕ್ಕಿಂತ, ಅಂದ್ರೆ ಇಂಥ ಸ್ಕ್ಯಾಮ್ಗಳನ್ನ ನೀವು ತಪ್ಪಿಸ್ಕೋಬೇಕಂತಂದ್ರ ನೀವು ಥ್ರೂ ಲಿಂಕ್ ಡೌನ್ಲೋಡ್ ಮಾಡೋದಕ್ಕಿಂತ ನೀವು ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದ್ ಐತಿ, ಅದಕ್ಕೆ ನಿಮ್ದು ಮೇಲ್ ಐಡಿ ಲಿಂಕ್ ಇರ್ತದ. ನೀವು ಮೇಲ್ ಐಡಿ ಲಿಂಕ್ ಇರೋದ್ರಿಂದ ಪ್ರತಿಯೊಂದು ನೋಟಿಫಿಕೇಶನ್ ಅನ್ನು ನೀವು ಯಾವ್ದು ಡೌನ್ಲೋಡ್ ಮಾಡಿದಿರಿ, ಯಾವಾಗ ಡೌನ್ಲೋಡ್ ಮಾಡಿದಿರಿ ಅನ್ನೋದು ನಿಮ್ಗೆ ಥ್ರೂ ಮೇಲ್ ಗೊತ್ತಾಗ್ತದೆ. ಆಮೇಲೆ ಅಲ್ಲಿ ನಿಮ್ಗೆ ಟ್ರಸ್ಟೆಡ್ ಆಪ್ಸ್ ಅಷ್ಟೇ ಇರ್ತಾವ. ಇಂಥ ಸ್ಕ್ಯಾಮ್ಗಳಿಂದ ನಾವು ತಪ್ಪಿಸ್ಕೋಬಹುದು. ಕೆಲವೊಂದು ಏನಾಗುತ್ತೆ, ಹೊಸ ಲೇಟೆಸ್ಟ್ ಆದ APK ಫೈಲ್ APK ಫೈಲ್ ಅಂದ್ರೆ ಸ್ವಲ್ಪ ಮದರ್ ಫಂಕ್ಷನ್ ಇರ್ತದ, ಅದ್ರಾಗ ಸಾಫ್ಟ್ವೇರ್ ಇರ್ತದ, ನಮ್ಗೆ ಆಂಡ್ರಾಯ್ಡ್ ತೋರಿಸ್ತದ.
ಇದನ್ನ ಡೌನ್ಲೋಡ್ ಮಾಡಕ್ ರೆಡಿ ಅದೇನ ಇದನ್ನ ಮೊಬೈಲ್ ಹಾಮ್ ಮಾಡ್ತದ ವೈರಸ್ ಬರೋ ಚಾನ್ಸಸ್ ತೋರ್ಸು ಅದು ನಾವೇನ್ ಮಾಡ್ತೇವಿ ಆಸಕ್ತಿ ಇದ್ದ ಡೌನ್ಲೋಡ್ ಎಸ್ ಅಂತ ಕ್ಲಿಕ್ ಎನಿವೆ ಅಂತ ಹೊಡೆದ್ ಬಿಡ್ತೇವಿ. ಈ APK ಫೈಲ್ಗಳು ಡೌನ್ಲೋಡ್ ಮಾಡ್ಬೇಡ್ರಿ ಅಂತ ಎಲ್ಲಾರು ಹೇಳಕತ್ತಾರ, ಪೊಲೀಸರು ಹೇಳಕತ್ತಾರ, ಬ್ಯಾಂಕರ್ ಹೇಳಕತ್ತಾರ. ಆದ್ರೂ ನಾವ್ ಮಾಡಾಕತ್ತೇವಿ. ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ, APK ಫೈಲ್ ಅಂತ ಏನ, ಬ್ಯಾಂಕರ್ ಯಾಕೆ ಇದು ಮುಟ್ಬಾರ್ದು ಅಂತ. ಮೊದಲನೇದಾಗಿ APK ಫೈಲ್ ಅಂದ್ರೆ ಏನಂತಂದ್ರ, ನೀವು ಡೌನ್ಲೋಡ್ ಮಾಡೋದ್ರಿಂದ ಫಸ್ಟ್ ನಿಮ್ಗೆ ಒಂದು ಲೋಗೋ ಒಳಗೆ ನೀವು ಹೊಸ ಹೋಗ್ತೀವಿ. ಒಂದು ಲೋಗೋ ಇರ್ತದ, ಲೈಕ್ ಯಾವುದೋ ಒಂದು ಬ್ಯಾಂಕ್, ಆ ಬ್ಯಾಂಕ್ ಹೆಸರು ಒಳಗನ ಚೇಂಜಸ್ ಆಗ್ತಾವ. ಈಗ ಒಂದು ಕೆನರಾ ಬ್ಯಾಂಕ್ ಅಂತ ಐತಿ. ಆಕ್ಚುಲಿ ಕೆನರಾ ಬ್ಯಾಂಕಿನ ಸ್ಪೆಲ್ಲಿಂಗ್ ಏನ CANAR. CANRA ಬೇರೆ, ಬೇರೆ, ಆರ್ ಬೇರೆ. CANARA is a legal name of the bank. CANRA ಕ್ಯಾನರಾ. ಈ ಎರಡುಗಳಿಗೆ ಎಷ್ಟು ಡಿಫರೆನ್ಸ್ ಐತಂತಂದ್ರ ನೀವು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಈಗ ಒಂದ್ ಅದ್ರದ್ದು ಲೋಗೋ ಒಳಗೆ ನಿಮಗೆ ಫಸ್ಟ್ ಮೋಸ ಆಗ್ತದೆ. ಅದನ್ನ ನೀವು ಡೌನ್ಲೋಡ್ ಮಾಡ್ರಿ ಅಂತಂದ್ರ ಅದು ನಿಮ್ಗೆ ಥರ್ಡ್ ಪಾರ್ಟಿ ಸೈಟ್ ಕರ್ಕೊಂಡು ಹೋಗ್ತದ. ಸೆಕ್ಯೂರ್ಡ್ ಅಲ್ಲ, ದಿಸ್ ಇಸ್ ನಾಟ್ ಎ ಸೆಕ್ಯೂರ್ಡ್. ಯಾಕಂದ್ರೆ ನಾವು ಫಸ್ಟ್ ಕೇಳಿದಾಗ ನಾವು ಎನಿವೇ ಕ್ಲಿಕ್ ಮಾಡಿ ನಾವು ಮಾಡಿಬಿಟ್ಟಿರ್ತೀವಿ. ಅದು ಮುಂದೆ ಯಾವ ರೀತಿ ನಿಮ್ಗೆ ತಗೊಂಡ್ ಹೋಗ್ತದ ಅಂತಂದ್ರ ಈಸಿ ವೇ ಟು ಹ್ಯಾಕರ್ಸ್. HDFC.com ಅಲ್ಲಿ HDFA.com ಇರ್ತದೆ. A ಮತ್ತೆ C ಡಿಫರೆನ್ಸ್ ಗೊತ್ತಾಗಂಗಿಲ್ಲ. ನಾವು ಏನಾದ್ರು ಹರಿಬರಿ ಇದ್ದನ್ನ ಕ್ಲಿಕ್ ಮಾಡಿಬಿಟ್ಟಿರ್ತೇವೆ. ಇನ್ನೊಂದೇನಾಗಿದೆ, ಮೊದಲೆಲ್ಲ ಬ್ಯಾಂಕಿಂಗ್ ಹೋಗ್ತಿದ್ವಿ ನಾವು. ಡಿಜಿಟಲಿ ಅಂದ್ರೆ ಸ್ವಲ್ಪ ಅನ್ಎಜುಕೇಟೆಡ್, ಸ್ವಲ್ಪ ಓದಾಟ ಬರೆಯಕ ಬರ್ದವ್ರ ಗೊತ್ತಿಲ್ಲ ಪಾಪ ಮಂದಿ ಇನ್ನೂ ಬ್ಯಾಂಕಿಂಗ್ ಅಟ್ಯಾಚ್ ಅದಾರ. ಅವ್ರಿಗೆ ಸ್ಟ್ಯಾಂಡರ್ಡ್ ಬೀಳಾಕತ್ತಿಲ್ಲ. ನಮ್ಮಂತ ಎಲ್ಲಾ ಕಲಿತು ಎಲ್ಲಾ ನೋಡಿದಂತ ಮಂದಿ ಇನ್ವೆಸ್ಟ್ಮೆಂಟ್ ಆಯ್ತು, ನಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಯ್ತು, ಎಲ್ಲಾನು ನಾವು ಮೊಬೈಲ್ದಾಗ ಮಾಡಕ್ ಹೊಂತೀವಿ. ಸೊ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ಮಿಸ್ ಕ್ಲಿಕ್ ಮಾಡಿಬಿಟ್ಟಿರ್ತೀವಿ. ಈಗ ಹೆಂಗಾಯ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ನಮ್ ಮ್ಯೂಚುವಲ್ ಫಂಡ್ ಹಾಕತ್ತೇನೆ, ಬಟ್ ನಮ್ ದೋಸ್ತರು ಯಾರಿಗೂ ಗೊತ್ತಿಲ್ಲ. ಕೇರೆ ಎಲ್ಲ ನಮ್ ಕಸ್ಕೋತಾರ ಅನ್ನೋ ಮಾಡಾಕತ್ತೀವಿ, ಚಲೋ ರಿಟರ್ನ್ ಬರಾಕತ್ತೀವಿ ಮಾಡಾಕತ್ತೀವಿ. ನಾ ಯಾವಾಗ ಬಂದ್ ನಿಮ್ಗೆ ಹೇಳ್ತೇನೆ ಅಂತ ಅದು ಸ್ಕ್ಯಾಮ್ ಅದಾಗ ಬಂದ್ ಹೇಳ್ತೀನಿ. ಅವಾಗ ಬಂದ್ ಹೇಳ್ತೀನಿ ಮಂದಿ ಹೆಂಗ್ ಆಸೆಗೆ ಹೆಂಗ್ ಬೀಳಾಕತ್ತಾರ, ಮಂದಿ ಬಾಳ ಆಸೆ ಬೀಳಾತಾರ. ಯಾಕೆ ಬೀಳಾಕತ್ತಾರ? ಆಸೆ ಮೇನ್ ಏನಂತಂದ್ರ ಮನುಷ್ಯಂದ ಹುಟ್ಟುಗುಣ ಆಯ್ತು. ಹುಟ್ಟುಗುಣ ಅನ್ನೋದಕ್ಕಿಂತನೂ ಇವತ್ತು ಯಾವುದೇ ಇರ್ಲಿ ಈ ಪ್ರಕರಣಗಳನ್ನ ನಾವು ನೋಡ್ಕೊಂತ ಹೋದ್ವಿ ಅಂದ್ರೆ ಸೈಬರ್ ಕ್ರೈಮ್ ಪ್ರಕರಣ ಅನ್ನೋದು ಒಂದ್ ಹೆಸರಿಗಷ್ಟ. ಇದ್ರದ ಮೇನ್ ಮೋಟೋ ಮನಿ, ದುಡ್ಡು. ಏನು ಯೂಸ್ ಇಲ್ಲ, ಮೇನ್ ಮೋಟೋ ಮನಿ, ದುಡ್ಡು ಮೇನ್ ಮೋಟೋ. ನಾವು ಎಲ್ಲಾನು ಅಂದ್ರೆ ಎಲ್ಲಾ ಸ್ಟಡಿ ಮಾಡಕತ್ತೀವಿ. ಬಟ್ ಸೈಬರ್ ಕ್ರೈಮ್ ಒಳಗ ಸ್ಕ್ಯಾಮ್ಸ್ ಯಾವ ರೀತಿ ಆಗಾಕತ್ತಾವ ನಾವು ಸ್ಟಡಿ ಮಾಡ್ಬಾರ್ದು. ಅವ್ರ ಮೇನ್ ಮೋಟೋ ಏನೈತಿ ಮನಿ. ಹಂಗೆ ಮನುಷ್ಯನ ಮೇನ್ ಮೋಟೋ ಏನಂದ್ರೆ ಮನಿ. ನಂಗೆ ಇವತ್ತು 10,000 ರೂಪಾಯಿ ಆಯ್ತು, ಮುಂದಿನ ತಿಂಗಳು 13,000 ರೂಪಾಯಿ ಬರತಾವ ಅಂದ್ರೆ ನಾ ಯಾಕೆ ಬಿಡ್ಲಿ, ನಾವು ತಗೊಳ್ಳೋಣ. ಈ ಬಹಳ ಮುಖ್ಯವಾದದ್ದು ಪಾಯಿಂಟ್. ಮನುಷ್ಯನ ಮೋಟೋ ಇಸ್ ಯಾವತ್ತಿನವರೆಗೂ ದುಡ್ಡು ಡಬಲ್ ಆಗ್ಬೇಕು, ಅಥವಾ ನಾ ಹಾಕಿರೋದಕ್ಕೆ ಒಂದ್ ಜಾಸ್ತಿ ಬರಬೇಕು, ನಾ ಮಾಡಿರೋದಕ್ಕೆ ನನಗೆ ಏನಾರ ಸಿಗಬೇಕು ಅನ್ನೋ ಏನ್ ಆಸೆ ಐತಲ್ಲ, ಇದೇ ಎಲ್ಲದಕ್ಕೆ ಮೂಲ ಕಾರಣ. ನೋಡಿದ್ರ ಮನುಷ್ಯ ಸ್ಟಾಪ್ ಮಾಡ್ಬೇಕಂತ ಅನ್ಸ್ತದೆ. ಫಾರ್ ಎಕ್ಸಾಂಪಲ್ ನಂಗ 18 to 20% ರಿಟರ್ನ್ ಬಂದ್ರೆ ಓಕೆ, 20 to 25, 30, 50% ಡಬಲ್ ಏನಾರ ಇಯರ್ ಒಳಗೆ ಬರಾಕತ್ತದ ಅಂದ್ರೆ ಮನುಷ್ಯ ವೇಟ್ ಮಾಡ್ಬೇಕು. ಸೊ ವೆದರ್ ಇಸ್ ಕರೆಕ್ಟ್ ಅದನ್ನು ರಾಂಗ್ ಅದನ್ನು, ಲೀಗಲ್ ಇಲ್ಲಿಗಲ್ ಮನುಷ್ಯ ವಿಚಾರ ಮಾಡಿ ಮುಂದೆ ಹೋಗ್ಬೇಕಂತ ಅನ್ಸ್ತದ. ಬಟ್ ಇನ್ನೊಬ್ರು ರೆಫರ್ ಮಾಡೋಕ್ಕಿಂತ ಮೊದಲು ಮನುಷ್ಯ ವಿಚಾರ ಮಾಡ್ಬೇಕಂತ. ಇದು ಒಂದು ಮನುಷ್ಯ ಆಸೆ ಬೀಳೋದಾಯ್ತು. ಇನ್ನೊಂದದ, ನನ್ ದೋಸ್ತ ಒಬ್ಬಿದ್ದ, ಅವ್ನೇನಾಗಿತ್ತು, ಒಂದು ಹುಡುಗಿ ಕಡೆಯಿಂದ ಮೆಸೇಜ್ ಬರ್ತದೆ, ಹಾಯ್ ಮೆಸೇಜ್ ಬರ್ತದೆ, ಫೇಸ್ಬುಕ್ ದಾಗ ಬರ್ತದೆ, ವಾಟ್ಸ್ಆಪ್ ದಾಗ ಬರಕತ್ತಾವ ಡೈರೆಕ್ಟ್ ಎಲ್ಲ. ಆಮೇಲೆ ಇಷ್ಟೊಂದು ಹುಡುಗರು ಇಟ್ಟು ಡಿಸ್ಪೆಕ್ಟ್ ಅದಾರಲ್ಲ, ಕೆಲವೊಂದು ಹುಡುಗರು ಯಾವ್ಯಾವ್ದು ಟೆನ್ಷನ್ ಹೋಗ್ತಿರ್ತಾರ. ಅವಾಗ ಒಂದು ಹುಡುಗಿ ಮೆಸೇಜ್ ಬಂದಿಲ್ಲ, ಅವ್ರು ಏನೋ ಚಾಟ್ ಮಾಡಕ್ ಚಾಲೂ ಮಾಡ್ತಾರೆ. ಆ ಕಡೆಯಿಂದ ಹುಡುಗದಾನು ಹುಡುಗದಾನು ಗೊತ್ತಿಲ್ಲ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಮಾತಾಡಿ ವಿಡಿಯೋ ಕಾಲಿಂಗ್ ಮಾಡ್ತಾರೆ. ಅದ್ರಾಗ ಅವ್ರು ಕೆಲವೊಂದಿಷ್ಟ ಏನೇನೋ ಆಕ್ಟಿವಿಟಿಗಳು ಮಾಡ್ತಾರೆ. ಅವಾಗ ಮಂದಿ ಮತ್ತೆ ಆಸೆ ಬೀಳ್ತಾರೆ. ಇವ್ರೇನ್ ಮಾಡ್ತಾರೆ, ವಿಡಿಯೋ ಕಾಲ್ ಅಲ್ಲಿ ಮುಖ ತೋರಿಸ್ತಾರೆ ಎಲ್ಲಾನು ಇದ್ದು. ಅದ್ರೊಳಗ ವಿಡಿಯೋ ಕಾಲ್ ಹೆಂಗ್ ಹೋಗ್ತಾರೆ ಹಂಗ ಹೋಗ್ತಾರೆ. ಇಮಿಡಿಯೇಟ್ಲಿ ಕಾಲ್ ಕಟ್ ಆದ ತಕ್ಷಣ ಏನಾಗ್ತದ ಅಂತಂದ್ರೆ, ಇವ್ ಮೊಬೈಲ್ ಆಲ್ರೆಡಿ ಹ್ಯಾಕ್ ಮಾಡ್ಬಿಡ್ತಾರೆ. ಇನ್ಸ್ಟಾಗ್ರಾಮ್ ಅಕೌಂಟ್, ಅವ್ರು ಫೇಸ್ಬುಕ್ ಒಳಗ ಪೋಸ್ಟ್ ಹಾಕ್ಬಿಡ್ತಾರೆ. ಈಗ ಗಗನ ನಮ್ ಜೊತೆ ವಿಡಿಯೋ ಕಾಲ್ ಈ ಪೋಸ್ಟ್ ನ ಹಾಕತೇನಿ, ಈ ಪೋಸ್ಟ್ ಆನಂದ್ ಕಳ್ಸಾತೇನಿ, ಇದನ್ನ ಹಾಕಿದೀನಿ ಕಳಿಸ್ತಾರಲ್ಲ. ಇನ್ಸ್ಟಾಗ್ರಾಮ್ ಸ್ಕ್ರೀನ್ ಶಾಟ್ ತೆಗೆದು ತೋರಿಸ್ತಾರ ಅವ್ರು, ಈ ಮಂದಿನ ಕಳ್ಸಾತೇನೆ ಅಂತ ಹೇಳಿ. ಇಲ್ಲಿ ಮಂದಿ ಹೆದರಿ ಬಿಡ್ತಾನೆ. ನಾ ಮೊಬೈಲ್ ಮಾಡಿದ್ದ ನನ್ನ ಮಕ್ಕ ಕಾಣಿಸಿ ಹೊರಗೆ ಹೋಗ್ತೈತೆ ಅಂತ ಹೆದರಿ ಬಿಡ್ತಾನೆ. ಅವಾಗ ಅವ್ರು ನೆಕ್ಸ್ಟ್ ಆಪ್ಷನ್ ಏನಿದ್ದಾರೆ ಅಂದ್ರೆ, ನಮ್ಗೆ ಇಷ್ಟು ರೊಕ್ಕ ಕೊಡು, ಇದನ್ನ ಡಿಲೀಟ್ ಮಾಡ್ತೇನೆ ಅಂತ ಹೇಳ್ತಾರೆ.
ಇಂಥ ಮಂದಿ ಹೆದರಾತಾರ ಹೆಂಗ ಇಂತಾಕ ಮಂದಿ ಯಾಕೆ ಬಲಿ ಆಗ್ತಾರ ಅಂತ ಇದು ಮತ್ತೆ ಹೆಂಗ್ ಸೇವ್ ಮಾಡ್ಕೋಬೇಕು ನಮ್ಮ ಈಗ ಆಗಲೇ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ನಾವ ಅನ್ನೋದು ಬಂದ್ರೆ ಮೆಸೇಜ್ ಮಾಡಬಾರ್ದು ನಮ್ಮ ಹುಡುಗರು. ಫಸ್ಟ್ ಆಫ್ ಆಲ್ ನಾವು ಫ್ರೆಂಡ್ ರಿಕ್ವೆಸ್ಟ್ ಬಂದ ಕೂಡ್ಲೇನ ಫೇಸ್ಬುಕ್ ಒಳಗಾಗ್ಲಿ ನಿಮ್ದ ಇನ್ಸ್ಟಾಗ್ರಾಮ್ ಒಳಗಾಗ್ಲಿ ಯಾವುದೇ ಇದ್ರೊಳಗ ನಿಮ್ಗೆ ಫ್ರೆಂಡ್ ರಿಕ್ವೆಸ್ಟ್ ಫಾಲೋ ರಿಕ್ವೆಸ್ಟ್ ಬಂದ ಕೂಡಲೇ ನೀವು ಅದನ್ನ ಮೊದಲು ತಪ್ಪದ ಅದ್ರ ಬಗ್ಗೆ ಚಾಚು ತಪ್ಪದಂಗ ಅದ್ರ ಬಗ್ಗೆ ಮಾಹಿತಿ ತಗೋಬೇಕು. ಅಣ್ಣ ಹುಡುಗಂತಿಗೆ ಅಕ್ಸೆಪ್ಟ್ ಮಾಡೋದು ಇರೋದಿಲ್ಲ ಇರೋದಿಲ್ಲ. ಅದು ಸ್ಕ್ಯಾಮ್ ಆಲ್ಮೋಸ್ಟ್ ನಮ್ ಇಂಡಿಯಾ ಒಳಗ್ ಭಾಳ ನಡೆದದ. ನಿಮ್ಗ ಲೈಕ್ ಈ ಟೈಪ್ಸ್ ವಿಡಿಯೋ ಮಾಡಿ ಕಳಿಸೋದು, ನಿಮ್ಗ ನೀವು ನನಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರ ಇದು ನಿರಂತರವಾಗಿ ನಡೀತಾ ಇರತಕ್ಕಂತ ಸ್ಕ್ಯಾಮ್ ಇದು. ಯಾಕಂದ್ರ ನೀವು ರೊಕ್ಕ ಹಾಕಿದ ಕೂಡಲೇ ಅವ್ರು ಡಿಲೀಟ್ ಮಾಡ್ತಾರ ಅನ್ನೋದು ಗ್ಯಾರಂಟಿ ಇರಂಗಿಲ್ಲ. ಈಗ ಒಂದ್ಸಲ ಹುಡುಗ ಹಾ ಅವ್ರು ಅಂದಿಸ್ಕೊಂತಾನೆ ಇರ್ತಾರೆ. ನೆಕ್ಸ್ಟ್ ಟೈಮ್ ಯಾರು ಈಗ ನಾ ಒಂದ್ 10 ಮಂದಿಗೆ ಹೇಳ್ತೇನೆ, ನಮ್ 10 ಮಂದಿಗೆ ಯಾರಿಗೂ ಫೋನ್ ಬಂದ್ರೆ ಬ್ಯಾಗ್ ಬಿಡಪ್ಪ ಅವ್ನಿಂಗ್ ಆಗೈತೆ ಅಂತ ನೀವು ಸುಮ್ಮಿರ್ತೀವಿ. ಬಟ್ 10 ಮಂದಿ ಅವ್ರು ಸುಮ್ಮಾದ್ಮೇಲೆ ಅವ್ರು ತಲೆಯಾಗ ಬರೋದು ಫಸ್ಟ್ ಮಾಡಿದಂಗ ವಿಚಾರ, ನಿಂಗ್ ನಾ ಬಿಡಂಗಿಲ್ಲ ಮತ್ ನಾ ಅಪ್ಲೋಡ್ ಮಾಡ್ತೇನೆ, ನೀ ನನಗೆ ಮತ್ತೊಂದು 10,000 ರೂಪಾಯಿ ಕಳಿಸು. ಇದು ಸ್ಕ್ಯಾಮ್. ಮಂದಿಗೆ ಈ ತರ ಮುಂದೆ ಬರೋದು ಹೇಳ್ಬೇಕು. ಮಾಡೋದಿಲ್ಲ ಸ್ಕ್ಯಾಮ್ ಆಗಿದೆ ಗೊತ್ತಿರ್ತದೆ, ಅವ್ರು ನಮ್ಮನ್ನ ಹಿಡ್ಕೋತಾರ. ಮಂದಿ ಹಸನೆ ಆಗ್ತೈತ. ಈಗ ಇದೆಲ್ಲ ಏನಾಗತ್ತೆ ನಮ್ಮ ಏಜ್ ಮಂದಿಗೆ ಯಾರು ಅರ್ನಿಂಗ್ ಮಾಡಕತ್ತಾರ ಈಗ ಖಾಲಿ ಕುಂತಿರ್ತಾರೆ. ಇನ್ನೊಂದ್ ಕಡೆ ಕಡೆ ಮದ್ವೆ ಆಗತ್ತಲ್ಲ ಟೆನ್ಷನ್ಗಳ ಫ್ರೆಂಡ್ಸ್ ಎಲ್ಲ ಟೆನ್ಷನ್ ಇರ್ತದೆ. ಯಾವ್ದೋ ಒಂದು ಹುಡುಗಿ ನಂಬರ್ ಬಂದಾಗ ವಿಡಿಯೋ ಕಾಲ್ ಬಂದಾಗ ಇದಕ್ಕೆ ಫೋನ್ ಆಗತ್ತಾರ. ಇನ್ನೊಂದ್ ಏನಾಗೈತೆ ಅಂತಂದ್ರೆ ಗಗನ್ ಬಾ ಚಲೋ ಅದಾನ, ಸೋಷಿಯಲ್ ಮೀಡಿಯಾದಾಗ ಫಾಲೋವರ್ಸ್ ಚಲೋ ಅದಾರ, 3,000 2,000 5,000 ಫಾಲೋವರ್ಸ್ ಅದಾರ. ಅವಾಗ ಏನ್ ಮಾಡ್ತಾರೆ, ನಿಮ್ ಹೆಸರು ಒಂದು ಫೇಕ್ ಅಕೌಂಟ್ ಮಾಡ್ತಾರೆ, ನಿಮ್ದ ಡಿಪಿ ಯೂಸ್ ಮಾಡ್ತಾರೆ, ನಿಮ್ದೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಮೆಸೇಜ್ ಮಾಡ್ತಾರೆ, ನಮ್ ಸ್ವಲ್ಪ ಅರ್ಜೆಂಟ್ 500 ರೂಪಾಯಿ ಕಳಿಸು. ಭಾಳ ಕೇಳೋದಿಲ್ಲ ಅವ್ರ 100 ಸೊ ಇಂಥ ಸ್ಕ್ಯಾಮ್ಗಳು ಎಕ್ಸಾಂಪಲ್ ಅದ ನಿಮ್ ಮುಂದೆ ಯಾರು ಆಗಿಲ್ಲ ಬಹಳ ಅದಾವ. ಯಾಕಂದ್ರೆ ಒಂದು ನನ್ನ ಫೇಸ್ಬುಕ್ ಅಕೌಂಟ್ ಒಳಗ ಒಂದು 10 ಮಂದಿ ಯಾರು ಪೋಸ್ಟ್ ಮಾಡಿದ್ನ ನೋಡಿದನು. ಯಾವ ತರ ಅಂತಂದ್ರ ನನ್ನ ಸ್ಕ್ರೀನ್ ಶಾಟ್ ಮಾಡ್ತಾರ, ಇದು ನನ್ನ ಇದು ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ಯದ, ಹಿಂಗ ರೊಕ್ಕ ಕೇಳಾಕತ್ತಾರು, ಮತ್ತ ಅದನ್ನ ಮೆಸೇಜ್ ಒಳಗೆ ಮೆಸೇಜ್ ಮಾಡಿದನ್ನ ಸ್ಕ್ರೀನ್ ಶಾಟ್ ಎಲ್ಲ ಅವರು ಅಪ್ಲೋಡ್ ಮಾಡಾಕತ್ತಾರ ಫೇಸ್ಬುಕ್ ಒಳಗೆ. ಯಾಕಂದ್ರ ಅವ್ರ ಮಂದಿ ಯಾರು ದುಡ್ಡು ಹಾಕ್ಬಾರ್ದು, ಅವ್ರದೊಂದು ಜಾಗರೂಕತೆ ನಡೆಸೋದೈತಿ, ಅದನ್ನ ಅವ್ರು ಮಾಡಾಕತ್ತಾರ. ಫಾರ್ ಎಕ್ಸಾಂಪಲ್ ನಾನು ಗಗನ್ ಹೆಸರು ಮೆಸೇಜ್ ಬರ್ತೈತಿ, ಗಗನ್ ಹೆಸರು ಕೂಡ ಕ್ಲೋಸ್ ಅದ, ಕಾಲ್ ಹಚ್ಚಿ ಅಣ್ಣ ನಂಗೆ 100 ರೂಪಾಯಿ ಕಳಿಸ್ತೀನಿ ನಾ ಕಳಿಸ್ತೇನೆ ಅನ್ನೋಂಗಿಲ್ಲ. ಹಿಂಗ್ ಮೆಸೇಜ್ ಬಂದಾಗ ಯಾವ ತರ ವೆರಿಫಿಕೇಶನ್ ಹೆಂಗ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ಈಗ ಆನಂದ್ ಅಡ್ಮಿಟ್ ಆಗಿದೆ, ಆನಂದ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ, ನಾವು ಫ್ರೆಂಡ್ ಒಂದು 2,000 ರೂಪಾಯಿ ಕಳ್ಸ ಅಂತ ಹೇಳಿದಾಗ ವೆರಿಫಿಕೇಶನ್ ಯಾವ ಟೈಪ್ ಮಾಡ್ಕೋಬೇಕು ಮನುಷ್ಯ? ಈಗ ಸೋಷಿಯಲ್ ಮೀಡಿಯಾನು ಬಹಳ ಅಪ್ಡೇಟ್ ಆಗ್ಯದ. ಒಂದದ್ದು ಇವೆಲ್ಲ ಕಾಮನ್ ಆಗಿಬಿಟ್ಟಿದಾವೆ ಸ್ಕ್ಯಾಮ್ಸ್. ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತಂದ್ರ ಒಂದು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಆ ಪರ್ಸನ್ ಜೋಡಿ, ಅಥವಾ ಯಾರೋ ನಿಮ್ ಜೋಡಿ ಅಷ್ಟು ಕ್ಲೋಸ್ ಅದಾನ ಅಂತಂದ್ರ ಅವ್ರು ಕೇಳಿದಾರ ಅಂತಂದ್ರ ಅಟ್ಲೀಸ್ಟ್ ಅವ್ರ ಫ್ರೆಂಡ್ಸ್ ಯಾರ್ದಾರ ಫೋನ್ ನಂಬರ್ ಇರ್ತದ, ಇಲ್ಲ ಸರ್ಕಲ್ ಇರ್ತದ, ಅವ್ರ ಮನೆಯೊಳಗಿನ ಫೋನ್ ನಂಬರ್ ಇರ್ತದ, ಏನೋ ಒಂದು ಕೆಲವೊಂದು ನಿಮ್ಗೆ ಏನೋ ಆಪ್ಷನ್ ಇರ್ತಾರೆ ಅವ್ರನ್ನ ರೀಚ್ ಮಾಡ್ಬೇಕಂತದ್ದು. ಇವತ್ತು ಯಾರನ್ನೂ ಎಲ್ಲಿ ಹೋದ್ರೂ ರೀಚ್ ಮಾಡದೇ ಇರ್ತಕ್ಕಂತ ಆಪ್ಷನ್ ಏನೂ ಇಲ್ಲ, ಎಲ್ಲಾ ನಮೂನೆ ಅದಾವ. ಬಟ್ ಮನುಷ್ಯ ಅತಿಯಾದ ನಂಬಿಕೆ ಏನಿರ್ತದ ಅದು ಮನುಷ್ಯನ ಮೋಸದ ಕಡೆ ಜಕ್ಕೊಂಡ್ ಹೋಗ್ತದೆ. ಇದು ಒಂದು. ಮತ್ತೆ ನೀವು ಯಾವತ್ತಿನವರೆಗೂ ನೀವು ಮುಂದಿನ ಮನುಷ್ಯಾಗ ನೀವು ಅಪ್ರೋಚ್ ಆಗಿ ಅಥವಾ ನಿಮ್ ಜೊತೆ ಸ್ಕ್ಯಾಮ್ ಆಗಿದ್ದನ್ನ ಅಥವಾ ಯಾರ್ದು ಮೆಸೇಜ್ ಮಾಡಕತ್ತಾರೋ ಅವ್ರು ನಿಮ್ಗೆ ಕೇಳಿದಾರ ಅಂತಂದ್ರೆ ಅದನ್ನ ನೀವು ಸೋಷಿಯಲ್ ಮೀಡಿಯಾ ಒಳಗೆ ನೀವು ಶೇರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾ, ಯಾಕಂದ್ರೆ ಅದನ್ನ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಂದು 100 ಮಂದಿ ಒಳಗೆ ಒಂದು ಅಟ್ಲೀಸ್ಟ್ ನಮ್ಗೊಂದು 3-4 ಪೀಪಲ್ಸ್ ಆ ಸ್ಕ್ಯಾಮ್ ತಪ್ಪಿಸ್ಕೋಬಹುದು ಏನೋ. ಈಗ ನಾಳೆ ಗಗನ ಹಿಂಗ ಆಗ್ಯದ ಅಂತಂದ್ರೆ ಕನ್ಫರ್ಮೇಶನ್ ಗಗನ ಕರೆನ ಆಗಿದೆ, ಆಗಿದ್ರೆ ಯಾವ ಹಾಸ್ಪಿಟಲ್ ಆಗಿದೆ, ನಂಗೆ ಫಿಸಿಕಲಿ ಹೋಗಕ್ ಆಗಿಲ್ಲ ಕೇಳೋದು ಸರಿ ಅನ್ಸ್ತದೆ. ನಾ ಬರ್ಲೇನ ಅಂತ ಒಂದ್ ಮಾತು ಕೇಳಿದ್ರೆ ಅಪೋಸಿಟ್ ಮೇಲೆ ಸ್ಕ್ಯಾಮ್ ಮಾಡಕ್ ಹಾಕಿದ್ರ ಇಮಿಡಿಯೇಟ್ಲಿ ಹೊರ ಹೋಗ್ತಾನೆ. ರಿಯಲ್ ಮನುಷ್ಯನ ಇದ್ದಂದ್ರ ಬಾ ಅಂತ ಹೇಳ್ತಾನೆ. ಹಿಂಗ ಲೋಕಲ್ ವೆರಿಫಿಕೇಶನ್ ಮಾಡ್ಕೋಬೇಕು. ಇನ್ನೊಂದು ಲೋಕಲ್ ಸ್ಕ್ಯಾಮ್ ಸ್ವಲ್ಪ ಹೈ ಲೆವೆಲ್ ಬರಕತ್ತದ. ಮೊಬೈಲ್ ಒಂದು ಸಾಫ್ಟ್ವೇರ್ ಕಳಿಸ್ತಾರ, ಫೋಟೋ ತಗೋತಾರ. ಇದನ್ನ ನಾವು ಜನಸಾಮಾನ್ಯ ಮೋಸ ಆಗಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಮೋಸ ಹೋಗಿದಾವ. ಕಸ್ಟಮರ್ ಡೇಟಾ ಹೋಗೈತಿ, ಅವ್ರ ಪಾಸ್ವರ್ಡ್ ಹೋಗಿದಾವ, ಇಟ್ ಕೊಟ್ಟಿ ಅಟ್ ಕೊಟ್ಟಿ ಇಟ್ ಬಿಲಿಯನ್ ಗಂಟ್ಲೆ ಕೆಲವೊಂದು ಡೀಲ್ ಆಗಿದಾವ. ಸೊ ಹಂಗ ಈಗ ಆಲ್ ಓವರ್ ಇಂಡಿಯಾ ಆನ್ಲೈನ್ ಸ್ಕ್ಯಾಮ್ ಎಷ್ಟ್ ಆಗಕತ್ತಾವ, ಎಷ್ಟ್ ಅಮೌಂಟ್ ಆಗಕತ್ತದ, ಏನ್ ಸ್ವಲ್ಪ ಐಡಿಯಾ ಅದ ನಿಮಗ? ಈಗ ಲೇಟೆಸ್ಟ್ ಆಗ ನಾನೇ ಒಂದು ನ್ಯೂಸ್ ನೋಡಿದೆ. ಏನ್ ನ್ಯೂಸ್ ಅಂತಂದ್ರೆ ತೆಲಂಗಾಣ ಅನ್ನೋ ಒಂದು ಸ್ಟೇಟ್ ಒಳಗ ಏನಾಗ್ಯದ ಅಂತಂದ್ರ ಲಾಸ್ಟ್ ಫೆಬ್ರವರಿ ಮಂತ್ ಒಳಗ 157 crores rupees ಸ್ಕ್ಯಾಮ್
157. 157 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ. Okay. ಇದ್ರ ಒಳಗ ಅಂದ್ರೆ ಎಷ್ಟು ಕೇಸ್ ಬರ್ತಾವ ಅಂದ್ರೆ ಒಂದ್ ಮಂತ್ ಒಳಗ 9,661 ಕೇಸ್ಗಳು ಬರ್ತಾವ. Okay. Almost ಸೈಬರ್ ಕ್ರೈಮ್. ಹಾ. 10,000 ಕೇಸ್ ಸೈಬರ್ ಕ್ರೈಮ್ 157 ಕೋಟಿ ರೂಪಾಯಿ ಸ್ಕ್ಯಾಮ್ ನಡೆದ. 957 ಕೋಟಿ ರೂಪಾಯಿ ಅನ್ನೋದು ಸಾರಿ 157 ಕೋಟಿ ರೂಪಾಯಿ ಅನ್ನೋದು ಸಾಮಾನ್ಯವಾದ ಮೊತ್ತ ಅಲ್ಲ. Correct. ಅದು ಒಂದು ರಾಜ್ಯಕ್ಕೆ ಸೀಮಿತವಾದ ಮೊತ್ತ ಅಷ್ಟ. ಬಟ್ ಅದು ಎಂತ ಎಫೆಕ್ಟ್ ಕೊಡ್ತದ ಅಂತಂದ್ರ ಈ ಫಂಡ್ ಲೈಕ್ 157 crores rupees ಎಲ್ಲಿ ಯೂಸ್ ಆಗ್ಲಾಕತ್ತದ, ಯಾವ ರೀತಿ ಯೂಸ್ ಆಗ್ಲಾಕತ್ತದ, ಹ್ಯಾಕರ್ಸ್ ಇವತ್ತಿನವರೆಗೂ ಯಾರು ಹ್ಯಾಕ್ ಮಾಡಿ ಕೆಲಸ ಏನು ಅನಾಥಾಶ್ರಮ ನಡೆಸಿಲ್ಲ, ಇಲ್ಲ. ಯಾವ್ದೇನು ವೃದ್ಧಾಶ್ರಮ ನಡೆಸಿಲ್ಲ, ಯಾರೇ ಒಂದು ವೆಲ್ಫೇರ್ ಫಂಡ್ಸ್ ಆಗ್ಲಿ ಅಥವಾ ಏನೋ ಒಂದು ಇಂಥ ಯಾವ ಒಳ್ಳೆತನ ಸ್ಕೀಮ್ಗಳು ಮಾಡಿಲ್ಲ. ಒಳ್ಳೆತನದ ಸ್ಕೀಮ್ಗಳು ಅವ್ರು ಮಾಡೋದು ಇರ್ತಿತ್ತ ಅಂತಂದ್ರೆ ಈ ಬಾರಿ ಹಿಡಿತಿರ್ಕಿಲ್ಲ. ಕಳ್ಕೊಂಡಿರೋ ರೊಕ್ಕ ಹಾ. ಯಾರ್ದು ಹೆಂಗದ ಯಾರಿಗ್ ಗೊತ್ತು, ಯಾರ ಪಾಪ ಮದ್ವಿ ಮಾಡಕ್ ದುಡ್ದಿರ್ತಾರು. ಹಾಸ್ಪಿಟಲ್ ಖರ್ಚು ಅಂತ ಇಟ್ಟಿರ್ತಾರು, ಅವ್ರ ಮಕ್ಳು ಎಜುಕೇಶನ್ ಅಂತ ಇಟ್ಟಿರ್ತಾರು. ಹೌದು ಇಂತ ಎಲ್ಲ ರೊಕ್ಕ ಹ್ಯಾಕರ್ಸ್ ಗಳು ಚಲೋ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ. ಹೌದು ಮಾಡಕತ್ತಾರ ಯಾವ್ದೊಂದು ಭಯೋತ್ಪಾದನೆ ಹೊಂಟದ, ಹೌದು ಕೆಟ್ಟ ಕೆಲಸಗಳಿಗೆ ಹೊಂಟದ ಹೊರತು ಹ್ಮ್ ಕೆಲಸ ಅಂತ ಹೊಂಟಿಲ್ಲ. ಹೊಂಟಿಲ್ಲ. ಆಮೇಲೆ ಇನ್ನೊಂದು ಲಾಲಚ್ ಅಂತ ನಾವ್ ಆಸೆ ಬಾಳ ಅಂತೇವಲ್ಲ, ಜಾಬ್ ಸ್ಕ್ಯಾಮ್ಗಳು ಆಗಲ್ಲ. ಜಾಬ್ ಸ್ಕ್ಯಾಮ್. ಈ ಜಾಬ್ ಸ್ಕ್ಯಾಮ್ ಹೆಂಗ್ ಆಗ್ತದೆ ಮತ್ತೆ ಯಾಕೆ ಆಗ್ತದೆ? ಇದು ಇದಕ್ಕೂ ಒಂದು ಹೆಂಗಂತಂದ್ರ ಬೆಸ್ಟ್ ಎಕ್ಸಾಂಪಲ್ ಈಗ ನಮ್ ಕರ್ನಾಟಕ ಒಳಗನ ನಮ್ಮನ್ನ 2024 ಒಳಗನ ಸ್ಟಾರ್ಟಿಂಗ್ ಮಂತ್ ಒಳಗೆ 60 days ಅಂದ್ರೆ 2 ತಿಂಗಳ ಒಳಗ ಈ ಉದ್ಯೋಗ ಅನ್ನೋ ಸ್ಕೀಮ್ ಒಳಗ 3,151 ಮಂದಿ ಬೆಳೆಯೋಗಿದೆ ಈ ಉದ್ಯೋಗದ ಸ್ಕೀಮ್ ಒಳಗ. ಲೈಕ್ ಏನಂತಂದ್ರ ನಿಮ್ಗೆ ನೌಕರಿ ಕೊಡಿಸ್ತೇವೆ, ನಿಮ್ಗೆ ನಾವು ಗೌರ್ಮೆಂಟ್ ನೌಕರಿ ಕೊಡಿಸ್ತೇವೆ ಅಥವಾ ಎಲ್ಲೋ ದುಬೈದಾಗ ನೌಕರಿ ಕೊಡಿಸ್ತೇವೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ನೌಕರಿ ಕಳಿಸ್ತೇವೆ, ನೀವು ಫಂಡಿಂಗ್ ಮಾಡ್ರಿ, ನೀವು ಇದನ್ನ ಮಾಡ್ರಿ, ನೀವು ರೊಕ್ಕ ಕಳಿಸ್ರಿ ಅಂತ ಹೇಳಿ ಇಂಥ ಸ್ಕ್ಯಾಮ್ಗಳನ್ನು ಕಳೆದ 60 ದಿವಸದೊಳಗೆ 3,151 ಕೇಸ್ಗಳು ದಾಖಲಾಗಿದೆ. ಪಾರ್ಟ್ ಟೈಮ್ ಜಾಬ್ ಮನ್ಯಾಗ ಕುಂತ ಈಸಿ ಮನಿ ಕುಂತ 30,000 ಗಳಿಸ್ರಿ, 50,000 ಗಳಿಸ್ರಿ. ನಾವ್ ಇದೆಲ್ಲ ಕೆಲಸ ಮಾಡಿ 30,000 40,000 ಆಗತ್ತಿಲ್ಲ. ಮನಿ ಒಳಗ್ 30,000 ಮಂದಿ ಆಸೆ ಬೀಳಕತ್ತಾರ. ಅವಾಗ ಏನ್ ಹೇಳ್ತಾರ, ನಮ್ಗೆ ಒಂದ್ 10,000 ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್ ಮಾಡ್ರಿ, 5,000 ಸೆಕ್ಯೂರಿಟಿ ಡಿಪಾಸಿಟ್ ಮಾಡಿ ನಿಮ್ಮ ಮಮ್ಮಿ ಮಷಿನ್ ಬರ್ತೈತಿ, ಆ ಮಷಿನ್ ಕೆಲಸ ಇಂತಾವ್ ಕೇಳಿದಾರೆ. ಈಗ ನಮ್ಮ ಪರಿಚಯಸ್ಥರೊಳಗನ ಒಂದಾಗ್ಯದ, ನಿಮ್ಗೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ಒಂದು ಪೆನ್ಸಿಲ್ ಮಾಡೋ ಮಷಿನ್ ಬರ್ತದ ನಿಮ್ಮ ಮನೆಗೆ. ನೀವು 5,000 ರೂಪಾಯಿ ಅಡ್ವಾನ್ಸ್ ಹಾಕ್ರಿ, ಅದ್ರ 15,000 ಐತಿ, 5,000 ರೂಪಾಯಿ ಅಡ್ವಾನ್ಸ್ ಹಾಕ್ರಿ, ಬಾಕಿದ 10,000 ರೂಪಾಯಿ ನೀವು ಮಷಿನ್ ಬಂದಾಗ ಕೊಡ್ರಿ ಅಂತೇಳಿ ಅದ್ರಲ್ಲಿ ಪೆನ್ಸಿಲ್ ಮಾಡ್ರಿ. ಮತ್ ನೀವೇನ್ ಪ್ರೊಡಕ್ಷನ್ ಮಾಡ್ತೀರಿ ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ, ನೀವು ನಾವೇ ಮಾರ್ಕೆಟಿಂಗ್ ಮಾಡ್ಕೋತೀವಿ, ಬಟ್ ನೀವು ಪ್ರೊಡಕ್ಷನ್ ಮಾಡಿ ಕೊಡೋದು ನಿಮ್ ಕೆಲಸ ಅಂತೇಳಿ. ಈಗ ಹೆಂಗಾಗ್ಯದ ಅಂತಂದ್ರ ಇವತ್ತು ಎಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಾಕತ್ತಿಲ್ಲ, ಎಲ್ಲಿ ನಿರುದ್ಯೋಗ ಸೃಷ್ಟಿ ಆಗ್ಯದ ಅಂತಲ್ಲಿ ಸ್ಟಡಿ ಮಾಡಿಬಿಟ್ಟು ಆಯಾ ರಾಜ್ಯದೊಳಗೆ ಇವರು ಇಂಥದನ್ನ ಸ್ಕ್ಯಾಮ್ಗಳು ನಡೆಸಿದ್ರು. ಮತ್ತೆ ಇನ್ನೊಂದು ಈಗ ನಾವು ಪೊಲೀಸರು ಕಂಪ್ಲೇಂಟ್ ಕೊಡಕ್ ಹೋದ್ವು, ಫಸ್ಟ್ ಸ್ಟೆಪ್ ನಮ್ದು ಇರ್ತದೆ. ಹೌದು, ಅವ್ರು ಹೇಳ್ತಾರೆ ನಾವು ಪೊಲೀಸ್, ಬಟ್ ಪೊಲೀಸಂಗ್ ಇಗ್ನೋರ್ ಮಾಡೋದಿಲ್ಲ. ಮಂದಿ ಏನಾಗಿದೆ, ಏನ್ ಬಿಡಪ್ಪ 10,000 ರೂಪಾಯಿ. ಇನ್ನು ಇಂತ ಇಗ್ನೋರೆನ್ಸ್ ಒಬ್ಬರಿಂದ 100 ಮಂದಿ ಬಲಿ ಆಗ್ತದೆ. ಹೌದು, 1,000 ಇದ್ದಿದ್ದು 1,00,000ದವರೆಗೂ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನ್ ಹೊಸ ಹೋಗಿದ್ದೀನಿ, ಬಟ್ ನಿಂಗೆ ಹೇಳಕ್ ನಂಗೆ ಅಂಜಿಕೆ ಬರ್ತೈತಿ. ನೀ ಹೋಗಿದ್ದಿ, ನಿಂಗೆ ಹೇಳಿ ನಂಗೆ ಅಸಹ್ಯ ನನಗೆ ಹೇಳಿ ನನ್ನ ಅಸಹ್ಯ ಮಾಡ್ತಾನಲ್ಲ ನೀ ಹೇಳುವಲ್ಲಿ, ನಂಗೆ ಗಗನಿಗೆ ಹೇಳಿ ನನ್ ಬೈತಾನ ನಾ ಅಂಜಿಕೆ ನಾ ಹೇಳುವಲ್ಲಿ. ಹಿಂಗೆ ಎಷ್ಟೋ ಜನ ಬಲಿ ಆಗತ್ತಾರ. ಮುಗಿಬೇಕು ಅಂತಂದ್ರೆ ನೀವು ಆಗಲೇ ಏನಂದ್ರೆ ಮಂದಿ ಮುಂದೆ ಬರ್ಬೇಕು, ನಾ ಹಿಂಗ್ ಮೋಸ ಹೋಗಿದ್ದೇನೆ, ಮತ್ತೆ ಯಾರೋ ಮುಂದೆ ಮೋಸ ಹೋಗ್ಬಾರ್ದು ಮಂದಿ ಹೇಳ್ಬೇಕು. ಅವಾಗನೇ ಇದೆಲ್ಲ ನಿಲ್ಲೋದು. ಒಂದ್ ಕಡೆ ಗೌರ್ಮೆಂಟ್ ಇದು ವರ್ಕ್ ಮಾಡಕತ್ತ ಇಲ್ಲ ಅನ್ನೋದಿಲ್ಲ, ಇನ್ನೊಂದು ಈ ಕಡೆ ಪ್ಲಸ್ ಇನ್ನೊಂದು ಏನಾಗಿದೆ ಅಂತಂದ್ರೆ 50% ಆಫ್ ಏನ್ ಪ್ರಾಡಕ್ಟ್ ಆಗತ್ತಲ್ಲ ಇದು ಔಟ್ಸೈಡ್ ಕಂಟ್ರಿ ಆಗತ್ತೆ. ನಿಮಗೆ ಏನಾಗ್ತದೆ, ನಮ್ ಇಂಡಿಯಾ ಭಾರತ ಬೇರೆ ದೇಶಕ್ಕೆ ಹೋಗಿ ಹಿಡ್ಕೊಂಡ್ ಬರಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಆಗತ್ತದು. ಹೆಂಗ ಇನ್ನೊಂದು ಲೋಕಲ್ ಲೋನ್ ಹೇರ್ ಮಾಡ್ಕೋಬೇಕಾರೆ ಫಾರಿನ್ ಕಂಪನಿಗಳ ಜಾಬ್ ಮಾಡ್ತಾರೆ, ಲೋಕಲ್ ಲ್ಯಾಂಗ್ವೇಜ್ ಪೀಪಲ್ಸ್ ಫಾರಿನ್ ದಾಗ ಕನ್ನಡ ಮಾತಾಡೋದು ನೆಸೆಸರಿ. ಅಲ್ಲಿ ಲ್ಯಾಂಗ್ವೇಜ್ ಮಾತಾಡಕ್ ಬರ್ಬೇಕು, ಅಲ್ಲಿ ಲೋಕಲ್ ಕೆಲಸ ಮಾಡ್ಬೇಕು. ಬಟ್ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋರ್ನ ಫಾರಿನ್ ಕರ್ಕೊಂಡ್ ಹೋಗ್ತಾರೆ. ಜಾಬ್ ಸ್ಕ್ಯಾಮ್ ಆಗಕತ್ತಾರ, ಅಲ್ಲಿ ಸ್ಯಾಲ್ರಿ ಕೊಡ್ತಾರಲ್ಲ ಗೊತ್ತಿಲ್ಲ, ಅಲ್ಲಿ ಕರ್ಕೊಂಡ್ ಹೋಗಿ ಈ ಕೆಲಸ ಮಾಡ್ಸಕತ್ತಾರ.
ಸೊ ಕನ್ನಡ ಮಂದಿಗೆ ಹಿಂದಿಲಿ ಮಾತಾಡಿ ನಂಬೋದಿಲ್ಲ, ನಮ್ಮಂಗಿಲ್ಲ, ಕನ್ನಡ ಮಂದಿ ಕನ್ನಡನ ಮಾತಾಡೋದು. ಹೌದು ಹೌದು ಸೊ ಜನಕ್ಕ ಈ ಸ್ಕ್ಯಾಮ್ ಮುಂದ್ ಬರೋದದ. ಹ್ಮ್ ಹೆಂಗಂದ್ರೆ ನೀ ದುಬೈದ ಜಾಬ್ ಕೊಡಿಸ್ತೀನಿ, ಇರಾಕ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಕತ್ತಾರ, ಹೌದು ಲೋಕಲ್ ಲ್ಯಾಂಗ್ವೇಜ್ ಕರ್ಕೊಂಡ್ ಹೊಂಟಾರ. ಹೌದು ಹೌದು ಸೊ ಮನುಷ್ಯ ಈ ವಿಚಾರ ಮಾಡ್ಬೇಕಾದ ಪರಿಸ್ಥಿತಿ ಐತಿ. ನಿಮಗೆ ಅನ್ಸತ್ತೆ ಲೋಕಲ್ ಮಂದಿ ಹೆಂಗ್ ಫಾರಿನ್ ಜಾಬ್ ಹೋಗ್ಬೇಕಂತ ಏನ್ ಮಾಡ್ಬೋದು? ಲೋಕಲ್ ಮಂದಿ ಫಸ್ಟ್ ಆಫ್ ಆಲ್ ಫಾರಿನ್ ಜಾಬ್ ಹೋಗಕ್ಕಿಂತ ಮೊದಲ ಹಾ ನೀವು ಜಾಬ್ ನ ವೆರಿಫಿಕೇಶನ್ ಮಾಡ್ಕೋರಿ. ನಂಗೆ ಯಾವ ಕೆಲಸ ಕೊಡಾಕತ್ತಾರ? ನಮಗ್ ಏನ್ ಕೊಡಾಕತ್ತೀರಿ ನೀವು? ಯಾವುದೋ ಒಂದು ದುರಾಸೆಗೆ ಬಲಿ ಬಿದ್ದ ಹ್ಮ್ ಜನರನ್ನ ಮೋಸ ಮಾಡ್ತಕ್ಕಂಥದ್ದು ಯಾರು ಮಾಡ್ಬೇಡ್ರಿ ದಯವಿಟ್ಟು. ಹ್ಮ್ ಯಾಕಂದ್ರೆ ನೀವು ಉದ್ಯೋಗ ಬೇಕಪ್ಪ ಅಂತಂತಂದ್ರೆ ನೀವು ಯಾವುದೇ ರೀತಿ ಉದ್ಯೋಗಗಳನ್ನ ನೀವು ಸೃಷ್ಟಿ ಮಾಡ್ಕೋಬಹುದು, ಹ್ಮ್ ಅಥವಾ ಎಲ್ಲೋ ಒಂದು ನೀವು ಬೇರೆ ನಿಂದ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸ ಮಾಡ್ಕೋಬಹುದು, ಇಲ್ಲ ಅಂತ ಅನ್ನೋದಿಲ್ಲ. ನೀವು ಆಮಿಷಕ್ಕೆ ಒಳಗಾಗಿ ನಾನು ಮೋಸ ಹೋಗಿದ್ದೇನೆ ಇನ್ನೊಬ್ಬರನ್ನು ಮೋಸ ಮಾಡೋನು, ಹಾ ನೀ ಎಷ್ಟೋ ಎಂತ ಕೆಲಸ ಮಾಡಿದ್ರನು ನಿನ್ನ ಹ್ಯಾಕರ್ ಅನ್ನೋ ಪಟ್ಟಣ ಬರೋದು. ಬರೋದು. ಬಟ್ ನಾವೇನಂತೀವಿ, ನೋಡಿ ನಾ ಫಾರಿನ್ ಹೋಗ್ಬಿಡ್ತೇನೆ, ಹ್ಮ್ ಅಲ್ಲಿ ಯಾವ ಕೆಲಸ ಕೊಡ್ತಾರೆ ನನಗೇನ್ ಗೊತ್ತ? ಮಾಡ್ಬೇಕಾಗ್ತದ. ಅಲ್ಲಿ ಅವ್ರಿಗೆ ಕಸ ನೋಡಿ ಅಂದ್ಬಿಟ್ಟು ಹಿಡಿಯಾಕ ಹಿಡಿಯೋದು, ಹಾ ಹಾ ಸ್ಕ್ಯಾಮ್ ಮಾಡಕತ್ತಿರೋ ಅಂದ್ರೆ ಹ್ಮ್ ಫಸ್ಟ್ ಆಫ್ ಆಲ್ ಮಾಡೋದೇ ಸ್ಕ್ಯಾಮ್. ಸ್ಕ್ಯಾಮ್. ನಾವು ಬೇರೆ ದೇಶ ಬಿಟ್ಟು ಬಂದಿರ್ತೇವೆ. ಹೌದೌದು. ಸೊ ಇದಕ್ಕೆ ಲೋಕಲ್ ಪೀಪಲ್ ಕನ್ನಡ ಮರಾಠಿ ಹಿಂದಿ ಮಾತಾಡೋರಿಗೆ ಫಾರಿನ್ ದಾಗ ಜಾಬ್ ಕೊಡಿಸ್ತೀನಿ ಅಂತಂದ್ರೆ ಹ್ಮ್ ವಿಚಾರ ಮಾಡ್ಬೇಕಾಗ್ತದೆ. ವಿಚಾರ ಮಾಡ್ಬೇಕಾಗ್ತದೆ. ಫಾರಿನ್ ದಾಗ ಏನಾದ್ರೆ ನಮ್ ಲೋಕಲ್ ನಮ್ ಲೋಕಲ್ ಲ್ಯಾಂಗ್ವೇಜ್ ಕೆಲಸ ಏನೂ ಇರಂಗಿಲ್ಲ. ಅವ್ರಿಗೇನ ನಮ್ಮ ನಮ್ಮ ಮನುಷ್ಯನ್ ಕರ್ಕೊಂಡು ಹೋಗಿ ನಮ್ಮ ಮನುಷ್ಯನ ಮೋಸ ಮಾಡೋದು. ಹ್ಮ್ ಯಾಕಂದ್ರೆ ಈಗ ಹೆಂಗಾಗ್ತದೆ, ಕೆಲವೊಂದು ಮೊದಲು ಆಲ್ಮೋಸ್ಟ್ ಎಲ್ಲ ಹಿಂದಿ ಲ್ಯಾಂಗ್ವೇಜ್ ಒಳಗೆ ಫೋನ್ಸ್ ಬರ್ತಿದ್ವು, ಕರೆಕ್ಟ್ ಎಲ್ಲ ಫೋನ್ ಮಾಡ್ತಿದ್ರು. ಹ್ಮ್ ಯಾಕಂತಂದ್ರೆ ಹಿಂದಿ ಲ್ಯಾಂಗ್ವೇಜ್ ಇಸ್ ಅ ಕಾಮನ್ ಲ್ಯಾಂಗ್ವೇಜ್. ಹ್ಮ್ ಯಾವಾಗಿನವರೆಗೂ ಹಿಂದಿ ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ಅಂತ ಅನಿಸ್ಕೇಶನ್ ಮನುಷ್ಯ ಕೆಲವೊಂದು ಎಷ್ಟೋ ಮಂದಿ ಇಲ್ಲಿವರೆಗೂ ಸ್ಕ್ಯಾಮ್ ಒಳಗೆ ಪಟ್ಟಿದ್ದಾರೆ, ಅದು ಬೇರೆ. ಬಟ್ ಈಗ ಹಿಂದಿ ಲ್ಯಾಂಗ್ವೇಜ್ ಅಂತ ಕಾಮನ್ ಅಂದ ತಕ್ಷಣ ಮನುಷ್ಯ ಏನ್ ಮಾಡಿದಾನ, ಅವೆಲ್ಲ ಸ್ಕ್ಯಾಮ್ಗೆ ಹೋಗಿದಾವ್. ಆಲ್ಮೋಸ್ಟ್ ಯಾರೋ ಬಂದು hello ಗಣಪತಿ ಅಂತಂದ್ರೆ ಓಕೆ ಇದು ಆಲ್ರೆಡಿ ಸ್ಕ್ಯಾಮ್ ಇರ್ಬೋದು ಅಂತ ಸ್ಕ್ಯಾಮ್ ಬರಾಕತ್ತದ. ಈಗ ಗುರ್ತಾಗ್ಬಿಡಾಕತ್ತದ. ಈ ಮನುಷ್ಯನ್ ಆಕ್ಟಿವಿಟೀಸ್ ಅಂತ ಕಾಣಂಗಿಲ್ಲ ನಮಗೆ, ಬಟ್ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಮೇಲಾಗ್ಲಿ ಅಥವಾ ಅವ್ರು ಮಾತಾಡೋ ಸ್ಟೈಲ್ ಮೇಲಾಗ್ಲಿ ಮನುಷ್ಯ ಎಜುಕೇಟೆಡ್ ಇದ್ದಂದ್ರೆ ಗುರುತಾಗ್ತದೆ. Okay. ಇವತ್ತಿನವರೆಗೂ ಅನ್ಎಜುಕೇಟೆಡ್ ಮಂದಿಗೂ ಗುರುತದ, ಹಾ. ಅನ್ಎಜುಕೇಟೆಡ್ ಮಂದಿಗೆ ಗುರುತಿಲ್ಲ ಅಂತ ಹೇಳಲ್ಲ. ನಾ ಫಸ್ಟ್ ಹೇಳಿಲ್ಲ, ಮೋಟೋ ಇಸ್ ಮನಿ. ಹಾ. ದುಡ್ಡು ಏನೋ ಒಂದು ಬದಲಾಗ್ತದೆ, ಏನೋ ಒಂದು ಸ್ಕೀಮ್ ಒಳಗೆ ಪರಿವರ್ತನೆ ಮಾಡಿ ಕೇಸಿಂದ ಡಬಲ್ ಮಾಡಿಕೊಡ್ತಾರು, ಅಥವಾ 3 ಪಟ್ಟು ಮಾಡ್ಕೊಡ್ತಾರು, ಅಥವಾ ಮನಿದ ಗ್ಯಾರಂಟಿ ಇರ್ತದೆ. ಇಂಥ ಸ್ಕೀಮ್ಗಳಿಗೆ ಮೇನ್ ಮೋಟೋ ಇಸ್ ಮನಿ. ಆ ದುಡ್ಡಿನ ಸಲುವಾಗಿ ಏನು ಬೆನ್ನತ್ತಿದಾರಲ್ಲ, ಇಂಥ ಸ್ಕೀಮ್ಗಳು ನಡೆದಾವ್. ಮತ್ ನಮ್ಮ ಮಂದಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅವ್ರು ಸ್ಕ್ಯಾಮ್ ಪರ್ಪಸ್ ಯೂಸ್ ಮಾಡಕತ್ತಾರ. ಈ ನಮ್ಮ ಲೋಕಲ್ ಬಂದಿರೋದು ಹಾ. ಬಹಳ ಅವೇರ್ ಇರ್ಬೇಕಾಗ್ತದೆ. ಅದೇ ಇರ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ 2019-2021 ಒಳಗ ಕೋವಿಡ್ ಅಂತಕ್ಕಂತ ಒಂದು ಮಹಾಮಾರಿ ಬಂತು. ಹಾ, ಬಂತ. ಕೋವಿಡ್ ಅಂತಕ್ಕಂತ ಒಂದು ಮಹಾಮಾರಿ ಜೊತೆ ಭಾರತ ದೇಶ ಎಷ್ಟರ ಮಟ್ಟಿಗೆ ಹೋರಾಡಬೇಕಂತಂದ್ರ ನಮ್ಮಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಏನಂತಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರ ಎಲ್ಲಾ ದೇಶದಕ್ಕಿಂತ ಅತಿ ಹೆಚ್ಚು ಸಾವಿನ ದೇಶ ನಮ್ಮ ದೇಶ ಆಗ್ಲಿಕ್ಕೆ. ಹ್ಮ್ ಆದ್ರ ಸರ್ಕಾರ ಅದಕ್ಕ ಅನುವು ಮಾಡಿಕೊಡದ ಒಂದು ವ್ಯಾಕ್ಸಿನೇಷನ್ ಕಂಡುಹಿಡಿತು, ಹ್ಮ್ ಕೋವಿಶೀಲ್ಡ್ ಹ್ಮ್ ಮತ್ತ ಕೋವ್ಯಾಕ್ಸಿನ್ ಅಂತ ಹೇಳಿ 2 ವ್ಯಾಕ್ಸಿನ್ ಕಂಡುಹಿಡಿದ. ಇಡೀ ಭಾರತದಾದ್ಯಂತ ಅದನ್ನು ಫ್ರೀ ಆಫ್ ಕಾಸ್ಟ್ ಒಳಗ ಹ್ಮ್ ಡೆಲಿವರಿ ಮಾಡಿತ್ತ. ಕರೆಕ್ಟ್. ಇವತ್ತಿನವರೆಗೂ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಯಾವ ದೇಶದೊಳಗೂ ಫ್ರೀ ಇಲ್ಲ. ಹ್ಮ್ ಅದ್ರದ್ದೇ ಅದಕ್ಕಂತ ಒಂದೊಂದು ಬೆಲೆ ಅದಾವ ಆಯಾ ದೇಶ ಒಳಗ. ಬಟ್ ನಮ್ಮ ಭಾರತ ದೇಶ ಒಳಗನ ಸಿರಮ್ ಅಂತಕ್ಕಂತ ಕಂಪನಿ ಒಂದು ಅದನ್ನ ಕಂಡು ಹಿಡಿದ ಕೇಸಿಂದ ಕೇಂದ್ರ ಸರ್ಕಾರದ ಕೈಯಾಗ ಕೊಟ್ಟ. ಅದೇನು ಒಂದು ತಯಾರು ಮಾಡಿ ಅವ್ರ ಕೈಯಾಗ ಕೊಟ್ಟದ್ರೊಳಗೆ ಸಕ್ಸಸ್ ಆಗಿ ಕೋವಿಡ್ ಅನ್ನೋ ಮಹಾಮಾರಿಯನ್ನ ಕೇವಲ 6 ರಿಂದ 7 ತಿಂಗಳ ಒಳಗೆ ತಡೆಗಟ್ಟು ಒಳಗೆ ಸಾಧ್ಯ ಆಗಿ ಸಾವಿನ ಸಂಖ್ಯೆ ಇಳಿಮುಖದ ಕಡೆ ಹೋಯ್ತು. ಇಂಥ ಒಂದು ಒಳ್ಳೆ ಆಪರ್ಚುನಿಟಿನ ಜನ ಒಳ್ಳೆ ಆಪರ್ಚುನಿಟಿ ಅಂತ ತಗೊಳ್ಬಿಟ್ಟು ಹ್ಯಾಕರ್ಸ್ ಗಳು ಹೆಂಗ್ ಯೂಸ್ ಮಾಡಕತ್ತಾರ ಅಂತಂದ್ರ, ನಿಮಗೆ ಫೋನ್ ಮಾಡೋದು ಫಸ್ಟ್ ಬಂತು, ನಿಮ್ದು ಕೋವಿಶೀಲ್ಡ್ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಇದನ್ ಬಂದದ ಸರ್ಟಿಫಿಕೇಟ್ ಬಂದದ, ಅದನ್ನ ನೀವು ಈ ಆಪ್ ಥ್ರೂ ಡೌನ್ಲೋಡ್ ಮಾಡ್ಕೋರಿ ಅಂತ ಹೇಳಿ. ಅವಾಗ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಕೋವಿನ್ ಅಂತೇಳಿ ಆಪ್ ಮಾಡಿತ್ತು. ಆ ಆಪ್ ಒಳಗೂ ಮಾಡ್ಕೋರಿ, ಆರೋಗ್ಯ ಸಿಕ್ಕಂತ ಆರೋಗ್ಯ ಸೇತು ಇತ್ತು, ಕೋವಿನ್ ಅಂತೇಳಿ ಆಪ್ ಇತ್ತು, ಅದ್ರೊಳಗೆ ಮಾಡ್ಕೋರಿ ಅಂತ ಹೇಳಿ ಜನ ಏನ್ ಮಾಡುದ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು. ಅವಾಗೂ ಕೆಲವೊಂದು ಸ್ಕ್ಯಾಮ್ ಅದು. ಅದೆಲ್ಲ ಸ್ಕ್ಯಾಮ್ ಮಂದಿಗೆ ಗುರುತಾಗತ್ತೆ. ಲೈಕ್ APK ಫೈಲ್ಸ್ ಇವ ಲಿಂಕ್ ದಿಂದ ಡೌನ್ಲೋಡ್ ಇವೆಲ್ಲ ಗುರುತಾದ್ಮೇಲೆ ಈಗ ಹೊಸ ಸ್ಕೀಮ್ ತಕೊಂಡ್ಬಿಟ್ಟಾರೆ ಹ್ಯಾಕರ್ಸ್. ಏನಂತಂದ್ರೆ ನೀವು ವ್ಯಾಕ್ಸಿನೇಟ್ ಆಗಿರಾ ಅಂತ ಫಸ್ಟ್ ಕೇಳ್ತಾರೆ. ಹಾ, ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡಿದೀವಿ. ನೀವು ಯಾವ್ದು ಮಾಡ್ಕೊಂಡಿರಿ? ಕೋವಿಶೀಲ್ಡ್. ಹಂಗಂದ್ರೆ ನೀವು ಕೋವಿಶೀಲ್ಡ್ ಮಾಡ್ಕೊಂಡ್ರೆ ಕನ್ಫರ್ಮೇಶನ್ ಗಳು 2 ಪ್ರೆಸ್ ಮಾಡ್ರಿ, 1 ಪ್ರೆಸ್ ಮಾಡ್ರಿ. ಇದು ಒಂದ್ ಏನು ನಾವು ಪ್ರೆಸ್ ಮಾಡಕತ್ತೇವಲ್ಲ, ಇದು ಡೈರೆಕ್ಟ್ ನಮ್ಮ ಅಕೌಂಟ್ ಹೊರತು ಬೀಳ್ತದ ಅಂತ ಯಾರು ವಿಚಾರ ಮಾಡಂಗಿಲ್ಲ. ಈಗ ಕನ್ನಡಕ್ಕಾಗಿ ಒಂದನ್ನು ವರ್ಷಿ ಹಾ, ಇಂಗ್ಲಿಷ್ ಯಾವ ರೀತಿ ಟೆಲಿಕಾಲರ್ಸ್ ನಮ್ಗೆ ಗೈಡ್ ಮಾಡ್ತಾರಲ್ಲ ಆ ತರ ಅವ್ರು ಗೈಡ್ ನಮಗೆ ಮಾಡ್ಕೊಂತ ಹೋಗಿ ಹೋಗಿ ಹೋಗಿ
ಅವ್ರ ಅಲ್ಲಿ ನಡೀತಾ ಇರೋದು ಬೇರೆ ನಡೀತಾ ಇರ್ತದೆ. ಹಾ. ಬ್ಯಾಕ್ಗ್ರೌಂಡ್ ಆಫ್ ಅಸ್ ಏನೋ ಒಂದ್ ನಡೀತಾ ಐತಿ. ಹ್ಮ್. ಅವ್ರು ಮಾತಾಡಿದ ಕಮ್ಯುನಿಕೇಶನ್ ಏನೋ ಬೇರೆ ಮಾಡಕತ್ತಾರ. ಬಟ್ ಅಲ್ಲಿ ಬಟ್ ನಮ್ಮ ಮೊಬೈಲ್ ಥ್ರೂ ಏನೋ ಅವ್ರು ತಗೋಬೇಕು. ಹಾ ಅದನ್ನ ಅವ್ರು ನಮ್ ಜೊತೆ ಮಾತಾಡ್ಕೊಂತಾನೆ ಬೇರೆ ಮಾತಾಡ್ಕೊಂತ ತಗೊಳಕತ್ತಾರ. ಅದನ್ನ 2 ಹೊತ್ತಿರ ಇಲ್ಲಿ ನನಗೇನ್ ಅನ್ಸ್ತದ, ನಾ ಕೋವಿಶೀಲ್ಡ್ ತಗೊಂಡಿನಿ, ನಾ 2 ಹೊತ್ತೇನು ನನಗ ಅನಿಸ್ತದೆ. ನಾ ಇಲ್ಲಿ 2 ಹೊತ್ತಿರ ಏನಾಗ್ತದೆ ಅನ್ನೋದು ಮುಂದೆ ಗೊತ್ತಿಲ್ಲ. ಹಾ. ನಮ್ ಇದ್ರ ಥ್ರೂ ಒಂದ್ ಮೊಬೈಲ್ ಥ್ರೂ ಏನೋ ಬೇರೆ ನಡೆದದ. ಮತ್ ಇನ್ನೊಂದು ಹೆಂಗ್ ಆಗತ್ತದ ಅಂತಂದ್ರೆ ಇದು ಕೋವಿಶೀಲ್ಡ್ ಮುಂದೆ ಹೇಳಿಲ್ಲ ಈಗ ಹ್ಮ್ ಇಲ್ಲಿ ಹ್ಯಾಕರ್ಗಳು ಇಷ್ಟು ಅಪ್ಡೇಟ್ ಅದಲ್ಲ. ಹ್ಮ್ ಒಂದು ನ್ಯೂಸ್ ಬರ್ತದೆ ಟಿವಿ ಚಾನಲ್ ಒಳಗ ಹ್ಮ್ ಈ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಯಾವ್ದೊಂದ್ ಹ್ಯಾಕರ್ಗೆ ಹಾರ್ಟ್ ಅಟ್ಯಾಕ್ ಬರಾಕತ್ತದ ನ್ಯೂಸ್ ಬಂತು. ನ್ಯೂಸ್ ಬಂತು. ಅದ್ ಆಗಿ 2-3 ದಿವಸಕ್ಕೆ ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗದ. ಹ್ಯಾಕರ್ಸ್ ಇಷ್ಟ ಅಪ್ಡೇಟ್ ಅದಲ್ಲ, ಏನ್ ಆಗಾಕತ್ತದ, ಮಂದಿ ಎಲ್ಲಿ ಹೆದರಿದಾರು, ಮಂದಿ ಎಲ್ಲಿ ಆಸಕ್ತಿ ಬಿದ್ದಾರು, ಈ ಗಾರ್ಡನ್ ನೋಡಾಕತ್ತದ. ಹೌದೌದು. ಮಂದಿ ಬಾಳ ಅವೇರ್ ಇರ್ಬೇಕಾಗ್ತದ. ಹೊಸ ಸ್ಕೀಮ್ ಈ ಟೈಪ್ ಬಂದಿದ್ರೆ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ ಆಗತ್ತಿಲ್ಲ. ಬಟ್ ಬರಬಹುದು. ಸೊ ಅಲ್ಲಿಂದ ನಾವು ಉಳಿಬೇಕಾಗ್ತದೆ. ಈಗ ನಾವು ಲಾಸ್ಟ್ ಈ ವಿಡಿಯೋ ಒಂದು ಕನ್ಕ್ಲೂಷನ್ ಮಾಡೋಣ ಅಂತಂದ್ರೆ, ನಾವು ಇಂಡಿಯಾ ಎಕನಾಮಿಕ್ ಗ್ರೋತ್ ಆಗಕತ್ತದ, ಭಾರತದ ಎಲ್ಲಾರು ಓಡಾಡಕತ್ತದ. ಹಿಂಗಿದ್ದಾಗ ಮಂದಿ ಬಾಳ ಮೋಸೋಗೋ ಚಾನ್ಸ್ ಅದ. ಇನ್ ಎಂಡಿಂಗ್ ನಾ ಬರ್ಬೇಕು ಈ ವಿಡಿಯೋ ಅಂತಂದ್ರೆ, ಗೌರ್ಮೆಂಟ್ ಇದಕ್ಕೆ ಏನೋ ಮಾಡಾಕತ್ತಿಲ್ಲ ಅಥವಾ ಮಾಡಾತೈತ? ಇಲ್ಲ, ಗೌರ್ಮೆಂಟ್ ಮಾಡಾಕತ್ತಿಲ್ಲ ಅಂತ ಹೇಳಲ್ಲ. ಗೌರ್ಮೆಂಟ್ ಇದ್ರ ಬಗ್ಗೆ 100% ಎಫರ್ಟ್ ಹಾಕ್ಲಾಗತ್ತದ. ಸೈಬರ್ ಅನ್ನೋದನ್ನ ಇದು ಇಂಟರ್ನೆಟ್ ಮೂಲಕ ಏನೇನ್ ಆಗಾಕತ್ತದ ಇದನ್ನೆಲ್ಲ ತಡೆ ಹಿಡಿಯುವ ನಿಟ್ಟಿನ ಒಳಗ ಇವತ್ತು ಸರ್ಕಾರ ಕೆಲಸ ಮಾಡ್ಲಾಗತ್ತದ. ಆದ್ರೆ ಏನ್ ಆಗಕತ್ತದ ಅಂತಂದ್ರ ಮೇಲೆ ಜನ ಮೋಸ ಆಗ್ಲಕತ್ತಾರ. ಎಷ್ಟು ಅದನ್ನ ತಡೆ ಹಿಡಿತೀರ ಅಂತಂದ್ರನು ಅದು ಹಿಡಾಕ್ ಆಗತ್ತದ. ಅನ್ಎಜುಕೇಟೆಡ್ ತಡೆ ಹಿಡಾಕತ್ತಾರೋ, ಯಾರು ಅನ್ಎಜುಕೇಟೆಡ್ ಮಾಡಕತ್ತಾರೋ, ಎಜುಕೇಟೆಡ್ ಪೀಪಲ್ಸ್ ಮಾಡಕತ್ತಾರೋ ಅದು ಕೌಂಟ್ ಆಗಂಗಿಲ್ಲ. ಬಟ್ ಕ್ರೈಮ್ ಇಸ್ ಕ್ರೈಮ್, ಇದು ಆಗಕತ್ತದ. ಹಿಂಗಾಗಿ ಸರ್ಕಾರ ಯಾವ ರೀತಿ ಮುಂದಿನ ದಿನಮಾನದೊಳಗ ಯಾವ್ದನ್ನ ಎಷ್ಟರ ಮಟ್ಟಿಗೆ ಅಪ್ಡೇಟ್ ಮಾಡ್ತೈತಿ, ಯಾವ್ದನ್ನ ಎಷ್ಟರ ಮಟ್ಟಿಗೆ ಸೆಕ್ಯೂರ್ಡ್ ಅಂತ ತರ್ತೈತಿ, ಯಾವ್ದನ್ನ ಎಷ್ಟರ ಮಟ್ಟಿಗೆ ಅನ್ಸೆಕ್ಯೂರ್ಡ್ ಅಂತ ತರ್ತೈತಿ, ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕಂತ ಹೇಳಿ ಎಷ್ಟರ ಮಟ್ಟಿಗೆ ಮಾಡ್ತದ. ಮತ್ತ ಅದ್ರೂ ಒಂದು ವಿಡಿಯೋದ ಕೊನೆ ಹಂತದೊಳಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನಮಾನದ ಒಳಗ ನಮ್ಮ ಸುತ್ತಮುತ್ತಲಿನ ಪರಿಸರದೊಳಗ ನಾವು ಏನೋ ಒಂದು ಎಕ್ಸಾಂಪಲ್ ಕೊಡ್ತೀವಿ, ಬಟ್ ಆ ಎಕ್ಸಾಂಪಲ್ ಬಹಳ ಮಾಹಿತಿ ಇರ್ತದ. ಯಾಕಂದ್ರೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇರ್ತದ. ಎಲ್ಲೋ ಒಂದು ಜನ ಕಸ ಹಾಕಕತ್ತಾರಂದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಕಸವನ್ನು ಚೆಲ್ಲಬಾರದು, CCTV ಕ್ಯಾಮೆರಾ ಅಳವಡಿಸಲಾಗಿದೆ, ಇಂಥ ಕೃತ್ಯ ಎಸಗಿದ್ದಲ್ಲಿ ನಿಮಗೆ 500 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ಫಸ್ಟ್ ಆಫ್ ಆಲ್ ಅಲ್ಲಿ ಕ್ಯಾಮ್ರಾನೇ ಇರಂಗಿಲ್ಲ. ಕ್ಯಾಮ್ರಾ ಇಲ್ಲ. ಮನುಷ್ಯ ಕಸ ಚೆಲ್ಲಿ ಬಂದ್ ಮಾಡ್ಬಿಡ್ತಾನೆ, ಯಾಕೆ ಬೋರ್ಡ್ ನೋಡ್ತಾನೆ, ನಾನು ಎಲ್ಲ 500 ರೂಪಾಯಿ ದಂಡ ಹಾಕ್ಯಾರೇನು ಅಂತೇಳಿ. ಕ್ಯಾಮ್ರಾ ಐತೆ ಇಲ್ಲ ಅಬ್ಸರ್ವ್ ಮಾಡಂಗಿಲ್ಲ, ಅಂಜಿಕಿಲ್ಲ ಚೆಲ್ಲದ್ ಬಂದ್ ಮಾಡ್ತಾನೆ. ಯಾವ ತರ ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಮೂಡ್ಲಾಕತ್ತದ, ಒಂದು ಕಸ ಚೆಲ್ಲೋದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಮೂಡ್ಲಾಕತ್ತದ, ಅದನ್ನ ನೀವು ದುಡ್ಡಿನ ಆಸೆಗೆ ಬೀಳತ್ತ, ಇದನ್ನು ನೀವು ಅವೇರ್ನೆಸ್ ಆಗಿ ಇಟ್ಕೊಡಿ. ನಾವು ಇತರ ಬಗ್ಗೆನೂ ಎಲ್ಲರಿಗೂ ಮಾಹಿತಿ ಕೊಡುವಂತವ್ರಾಗ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಏನಾರ ಸರ್ಕಾರ ಅಂತಂದ್ರೆ ಅದನ್ನು ನಾವು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಸರ್ಕಾರ ಮಾಡಕತ್ತದ ಸ್ಕ್ಯಾಮ್ ಅಂತ ಯಾರಿಗೂ OTP ಕೊಡಬೇಡ ಅಂತ ಹೇಳಿದ್ರೆ, ಪಿನ್ ಕೋಡ್ ATM ಪಿನ್ ಕೋಡ್ ಸ್ಕ್ಯಾಮ್ ಅಂತ ನಿಮ್ ಪಿನ್ ಕೋಡ್ ನಿಮ್ಮ ಹತ್ರ ಇದಂತೆ ಗವರ್ಮೆಂಟ್ ಅನೌನ್ಸ್ಮೆಂಟ್. ಈಗ ಫೈಲ್ ಇಂದ ಸ್ಕ್ಯಾಮ್ ಆಗಕತ್ತೈತಿ. ಸೊ APK ಫೈಲ್ ಡೌನ್ಲೋಡ್ ಮಾಡಬಹುದು, ಆಪ್ ಡೌನ್ಲೋಡ್ ಮಾಡ್ಬೇಕು. ಸೊ ಸರ್ಕಾರ ಯಾವಾಗ ಟ್ರೈ ಮಾಡ್ತದ ಆಕ್ಷನ್ ತಗೊಳಕತ್ತದ, ಹಿಡಿಯಾತದ ಹೇಳಕತ್ತದ. ಮುಂದೆ ಬರುವಂತ ಸ್ಕ್ಯಾಮ್ಗಳಿಗೆ ಒಳಗಾಗೋ ಮನುಷ್ಯನ ಮುಂದ್ ಬಂದ್ ಹೇಳ್ಬೇಕು. ಯಾರು ಅಸಹ್ಯ ಮಾಡ್ಬೋದ ನನಗೆ ಇಂಥ ಸ್ಕ್ಯಾಮ್ ಆಗೈತಿ, ಇದ ಇನ್ನೊಬ್ರಿಗೆ ಆಗೋದ್ರಿಂದ ಮನುಷ್ಯ ಮುಂದ್ ಬಂದ್ ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ನನ್ನ ಕಡೆ ಸೋಷಿಯಲ್ ಮೀಡಿಯಾ ಐತಿ, ಇನ್ಸ್ಟಾಗ್ರಾಮ್ದಾಗ ಎಲ್ಲಾರು ಅದಾರ, ಫೇಸ್ಬುಕ್ ದಾಗ ಅದಾರ. ಒಂದ್ 2-3 ನಿಮಿಷದ ವಿಡಿಯೋ ಮಾಡಿ ಹಾಕಿದ್ರ ಎಲ್ಲೋ ಒಂದ್ 4 ಮಂದಿ ಹೆಲ್ಪ್ ಆಗ್ಬೋದು. ನಮ್ಮ ಈ ವಿಡಿಯೋ ಉದ್ದೇಶನೂ ಅದ. ಈ ವಿಡಿಯೋ ನೋಡಿದ್ರೆ ಒಂದ್ ಇಬ್ಬರು ಅಥವಾ 4 ಮಂದಿ ಯಾರಿಗೂ ಯೂಸ್ ಆಗ್ಬೋದು. ಅಟ್ಲೀಸ್ಟ್ ಅವ್ರಿಗೆ ಇನ್ನೊಂದ್ 4 ಮಂದಿ ಶೇರ್ ಮಾಡಿ ಯೂಸ್ ಆಗ್ತದೆ. ಲಾಸ್ಟ್ ಈ ವಿಡಿಯೋ ಮುಗ್ಸೋಣ ಅಂತಂದ್ರೆ ಗ್ರಾಹಕರಿಗೆ, ಜನಸಾಮಾನ್ಯರಿಗೆ, ಒಂದು ಬ್ಯಾಂಕ್ ಎಂಪ್ಲಾಯ್ ಆಗಿ ಏನ್ ಹೇಳ್ತಾರೆ? ಮೊದಲನೇದಾಗಿ ಎಂಪ್ಲಾಯ್ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್. ಒಂದು ನಾಗರಿಕರಾಗಿ ನಾವು ಏನ್ ಮಾಡ್ಬೇಕಂತಂದ್ರ, ಈ ಯಾವ್ಯಾವ ರೀತಿ ಹಿಂದಾಗಿದಾವು ಇನ್ವೆಸ್ಟ್ಮೆಂಟ್ ಪರ್ಪಸ್, OTP, ವ್ಯಾಕ್ಸಿನೇಷನ್ಸ್, ಜಾಬ್, ಮತ್ತೆ ಸ್ಕಾಲರ್ಶಿಪ್ಸ್, ಗಿಫ್ಟ್ ವೋಚರ್ಸ್, ಇವೆಲ್ಲ ನಿಮ್ ತಲೆಯಾಗಿರ್ಲಿ. ಇವತ್ತಿನವರೆಗೂ ಇದು ನಿಮ್ ತಲೆಯಾಗಿರ್ತದೆ, ಬೇರೆ ನಿಮ್ ತಲೆಯಾಗಿ ಬರಂಗಿಲ್ಲ. ಏನ್ ಮೋಟೋ ನಿಮ್ಗೆ ಅದ ನಾವು ಫಸ್ಟ್ ಆಫ್ ಆಲ್ ನೀವು ಅದನ್ನ ತಿಳ್ಕೊಬೇಕು. ಮುಂದಿನ ದಿನಮಾನದೊಳಗೆ ಯಾವ ರೀತಿ ಸ್ಕ್ಯಾಮ್ ಬರ್ತದೆ, ಯಾಕಂದ್ರೆ ಯಾವತ್ತಿನವರೆಗೂ ಜಗತ್ತು ಅಪ್ಡೇಟ್ ಆಗ್ತಾ ಇರ್ತದ. ಇವನ್ ನಮ್ ಫೋನ್ ಅನ್ನು 6 ತಿಂಗಳು ಅಪ್ಡೇಟ್ ಕೇಳ್ತಾವ, ಏನ್ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಕೇಳ್ತಾವ. ಯಾವತ್ತಿನವರೆಗೂ ಜಗತ್ ಅಪ್ಡೇಟ್ ಆಗುವಂತ ಹೋಗ್ತಾ ಇರ್ತದ. ಅಷ್ಟು ಹ್ಯಾಕರ್ಸ್ ಗಳು ಅಪ್ಡೇಟ್ ಆಗ್ತಿರ್ತಾರ. ಅವ್ರು ಅಪ್ಡೇಟ್ ಆಗಾಕತ್ತಾರ ಅಂತಂದ್ರೆ ನಾವೇನ್ ಮಾಡ್ಬೇಕು,
ನಾವು ಸೆಕ್ಯೂರ್ಡ್ ಆಗಿರ್ಬೇಕು ಫಸ್ಟ್. ಇನ್ನೊಂದು ನನಗೆ ಏನ್ ಅನ್ಕೊಂಡ್ರೆ ಈ ಮನುಷ್ಯಾಗ ಕೈಯ ಕಾಲ ತಲೆ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅದಾವ ಅಂದ್ರೆ ಹಂಗೆ ನಮ್ಗೆ ಈ ಮೊಬೈಲ್ ಅಂದ್ರೆ ಇಂಪಾರ್ಟೆಂಟ್. ಮೊಬೈಲ್ ಬಂದ್ ಆಯ್ತು ಅಂದ್ರೆ ನಮ್ಮ ನಡೆಯೋದಿಲ್ಲ ಜೀವನ. ಸೊ ನಾವ್ ಹೆಂಗೆ ಬೈಕ್ ಹಿಡಿಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು, ಹಂಗ ಮೊಬೈಲ್ ನಾವು ಬಾಳ ಲಕ್ಷ ಇಡ್ಬೇಕು. ಇನ್ನೊಂದ್ ನಾವೇನ್ ತಪ್ಪ ಮಾಡಕತ್ತೀವಿ ಸಣ್ಣ ಸಣ್ಣ ಹುಡುಗರ ಕಡೆ ಮೊಬೈಲ್ ಕೊಡಕತ್ತೀವಿ. ನಮ್ಮ ಬ್ಯಾಂಕ್ ಇನ್ಫಾರ್ಮೇಶನ್ ಎಲ್ಲ ಮೊಬೈಲ್ದಾಗ ಸಣ್ಣ ಹುಡುಗರು ಮೊಬೈಲ್ ಕೊಡಕತ್ತೀವಿ. ಆ ಹುಡುಗರು ಯಾವ್ದನ್ನ ಕ್ಲಿಕ್ ಮಾಡ್ತಾರೆ ಏನ್ ಕ್ಲಿಕ್ ಮಾಡ್ತಾರೆ ಯಾರಿಗ್ ಗೊತ್ತಿಲ್ಲ. ಸೊ ನಿಮ್ ಗ್ರಾಹಕರಿಗೆ ಈ ಮೊಬೈಲ್ ಬಗ್ಗೆ ಅವೇರ್ನೆಸ್ ಸಣ್ಣ ಹುಡುಗರಿಗೆ ಮೊಬೈಲ್ ಎಷ್ಟು ತಪ್ಪ ಲಾಸ್ಟ್ ಇವತ್ತಿನ ದಿನಮಾನಗಳಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಏನಿಲ್ಲ. ಯಾಕಂದ್ರೆ ಮೊಬೈಲ್ ಬಗ್ಗೆ ಹೆಚ್ಚಿನ ಒಲವು ಮಕ್ಕಳಿಗೆ ಯಾವಾಗ ಹೋಗುತ್ತಂದ್ರೆ ಕೋವಿಡ್ದಾಗ. ಯಾಕಂದ್ರೆ ನೆಸೆಸರಿ ಇತ್ತು, ಅದಕ್ಕೆ ಅದು ಏನ್ ಮಾಡದೇ ಇರ್ತಕ್ಕಂಥ ಸಂದರ್ಭ ಇತ್ತು. ಯಾಕಂದ್ರೆ 2 ವರ್ಷಗಟ್ಟಲೆ ಹುಡುಗರು ಮನ್ಯಾಗ ಕೂತು ಅಂದ್ರೆ ಎಜುಕೇಶನ್ ಹಾಳಾಗ್ತದ ಅಂತೇಳಿ ಏನೋ ಒಂದು ಯುಟಿಲೈಸ್ ಆಗಲ್ಲ ಅಂತೇಳಿ ಮೊಬೈಲ್ ಅನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಳೆಸ್ಕೊಂಡ್ರು. ಅದು ಒಂದು ಒಳ್ಳೆ ಉದ್ದೇಶಕ್ಕೆ ಬೆಳೆಸಿದ್ದಾರೆ. ಅದೇ ಹುಡುಗರ ಕೈಯಾಗ ಅವಾಗ ಕುಡಿದ್ರಿಂದ ಏನ್ ತಪ್ಪಿರಲಿಲ್ಲ. ಬಟ್ ಈಗ ನೀವು ಹೇಳ್ದಂಗ ನಾವು ಹುಡುಗರ ಕೈಯಾಗ ಎಷ್ಟು ಮಟ್ಟಿಗೆ ನಾವು ಮೊಬೈಲ್ ಕೊಡ್ತೀವಿ, ಅವ್ರು ಏನ್ ನೋಡಾಕತ್ತಾರು ಏನ್ ಮಾಡಾಕತ್ತಾರು ನಮ್ ಡೀಟೇಲ್ಸ್ ಎಲ್ಲ ಅದ್ರೊಳಗೆ ಐತಿ. ಅದು ಎಕ್ಸ್ಪೋಸ್ ಆಗ್ಬಾರ್ದು, ಎಲ್ಲೂ ಯಾರು ನೋಡ್ಬಾರ್ದು ಅಥವಾ ಯಾರು ಅದನ್ನ ಡಾಟಾ ನಮ್ದು ತಗೋಬಾರ್ದು. ಹುಡುಗರ ಕೈಯಾಗ ಮೊಬೈಲ್ ಕೊಡೋದು ಮೊದಲು ನಾವು ಕಡಿಮೆ ಮಾಡ್ಬೇಕು, ಮಾನಿಟರ್ ಮಾಡ್ಬೇಕು. ನೀವು ಇದನ್ನಷ್ಟ ನೋಡ್ಬೇಕು ಇದನ್ನಷ್ಟ ಮಾಡ್ಬೇಕು ಅನ್ನೋದು ನೀವು ಅವ್ರಿಗೆ ಹೇಳ್ಬೇಕು. ಇನ್ನೊಂದು ಆಸ್ ಅ ಬ್ಯಾಂಕ್ ಎಂಪ್ಲಾಯಿ ಹೇಳ್ಬೇಕಂತಂದ್ರ ಇವತ್ತಿನ ದಿನಮಾನದೊಳಗ ನಡೀತಾ ಇರ್ತಕ್ಕಂಥ ಸ್ಕ್ಯಾಮ್ ನಿಂದ ನೀವು ತಪ್ಪಿಸ್ಕೋಬೇಕಂತಂದ್ರ ನೀವು ಬ್ಯಾಂಕಿಗೆ ಭೇಟಿ ಆಗ್ರಿ. ಫಿಸಿಕಲಿ ವೆನ್ ಯು ಕಮ್ ಟು ಬ್ಯಾಂಕ್ ಯು ವಿಲ್ ಗೆಟ್ ಅ ಸೊಲ್ಯೂಷನ್. ಅದರ್ವೈಸ್ ಯು ವಿಲ್ ಸಫರ್ ಇನ್ ಓನ್ಲಿ ಸ್ಕ್ಯಾಮ್ಸ್. ಫ್ರಾಡ್ ಒಳಗೆ ನೀವು ಸಫರ್ ಆಗ್ತೀರಿ ಹೊರತಾಗಿ ನಿಮ್ಗೆ ಅದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಒಂದು ನೀವು ಅಲ್ಲಿ ಆ ಸ್ಕೀಮ್ ಒಳಗೆ ಯಾವುದೇ ಒಂದು ಲಾಲ್ಚಿ ಸ್ಕೀಮ್ ಒಳಗೆ ನೀವು ಬಿದ್ದಿರಿ ಅಂತಂದ್ರೆ ಒಂದು ಅಲ್ಲಿ ಬೆಲೆ ಆಗ್ಬೇಕು. ಇಲ್ಲಾಂದ್ರೆ ನೀವು ಯಾರೋ ಒಂದು ಏನೋ ನಿಮ್ಗೆ ಕೇಳಾಕತ್ತಾರಂತಂದ್ರೆ ಅದನ್ನ ನೀವು ಬ್ಯಾಂಕಿಗೆ ಬಂದು ನೀವು ನಿಮ್ಗೆ ಇರ್ತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೋರಿ, ಬ್ಯಾಂಕ್ ಒಳಗೆ ಬರ್ರಿ. ಅದ್ರದ್ದು ಅದಕ್ಕಂತ ಒಬ್ರು ಎಂಪ್ಲಾಯ್ ಇರ್ತಾರು, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾರು, ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಮೂಡಿಸ್ತಾರು. ನಿಮ್ಗೆ ಯಾವ್ದನ್ನು ಹೇಳಬಾರದಂತ ಏನು ಇರಂಗಿಲ್ಲ. ಇವತ್ತಿನವರೆಗೂ ಡಾಟಾ ಬೇಸ್ ಹೆಂಗ್ ಹೋಗ್ಲಕತ್ತದ ಅಂತೇಳಿ ಯಾರಿಗೂ ಸರ್ಚ್ ಮಾಡಕ್ ಆಗತ್ತಿಲ್ಲ. ಡಾಟಾ ಬೇಸಸ್ ಆಟೋಮೆಟಿಕ್ಲಿ ಲೀಕ್ ಆಗಕತ್ತಾವ, ಅವ್ರ ಎಲ್ಲೋ ಏನೋ ಸೆಕ್ಯೂರಿಟಿ ಇಲ್ಲ ಅಂತ ಲೀಕ್ ಆಗಕತ್ತಾವು, ಗೊತ್ತಿಲ್ಲ. ಹ್ಯಾಕರ್ಸ್ ಯಾವ ರೇಂಜ್ ನಮ್ಮ ಮೊಬೈಲ್ ನಂಬರ್ ಆದ್ರೆ ಹ್ಯಾಕರ್ಸ್ ಕಡೆ ಇರ್ಬೇಕಂತಂದ್ರೆ ಎಲ್ಲಿಂದನೂ ಹೋಗಿರ್ತದ, ಹೆಂಗ್ ಇರ್ತದ ಗೊತ್ತಿಲ್ಲ. ಅದಕ್ಕೆ ನಾವೇನಂತೀವಿ ಅಂತಂದ್ರ ನೀವು ಫಿಸಿಕಲಿ ಬ್ಯಾಂಕಿಗೆ ಹೋಗ್ಬೇಕು. ದಿಸ್ ಈಸ್ ದ ಓನ್ಲಿ ಒನ್ ಸೊಲ್ಯೂಷನ್. ನೀವು ಸ್ಕ್ಯಾಮ್ ಒಳಗೆ ಬೀಳಬಾರ್ದು ಅಂತಂದ್ರ ಯಾವುದೇ ರೀತಿ ಫೋನ್ ಬರ್ಲಿ ನಿಮ್ಗೆ, ಯಾವುದೇ ರೀತಿ APK ಫೈಲ್ಸ್ ಬರ್ಲಿ, ಯಾವುದೇ ರೀತಿ ಲಿಂಕ್ ಬರ್ಲಿ, ಯಾವುದೇ ರೀತಿ ಪ್ರೀ ಅಪ್ರೂವಲ್ ಲೋನ್ಸ್ ಬರ್ಲಿ, ಯಾವುದೇ ರೀತಿ ಸ್ಕೀಮ್ಸ್ ಬರ್ಲಿ, ಯಾವುದೇ ರೀತಿ ನಿಮ್ದು OTP ಕೇಳಕ್ ಫೋನ್ ನಂಬರ್ ಬರ್ಲಿ, KYC ಅಪ್ಡೇಷನ್ ಬರ್ಲಿ, ಏನೂ ನಿಮ್ದು ಬ್ಯಾಂಕಿಂಗ್ ರಿಲೇಟೆಡ್ ಕಾಲ್ ಬಂದ್ರೆ ನೀವು ಫಿಸಿಕಲಿ ವಿಸಿಟ್ ಟು ಬ್ರಾಂಚ್. ಇನ್ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ ಈಗ ನಾವು ಏನ್ ಮಾತಾಡಿಲ್ಲ ಸ್ಕ್ಯಾಮ್ ಬಗ್ಗೆ, ಈಗ ಅವೇರ್ನೆಸ್ ಜನರೊಳಗೆ ಮೂಡಬೇಕು. ಸೆಕೆಂಡರಿ ಏನಾಗಬೇಕಂದ್ರೆ ಆಲ್ರೆಡಿ ಆಗಿರೋ ಸ್ಕ್ಯಾಮ್ ಬಗ್ಗೆ ಗೌರ್ಮೆಂಟ್ ಕ್ರಮಗಳನ್ನು ತಗೊಂಡಾಗ ಅವ್ರು ಅದಕ್ಕೆ ತಕ್ಕಂತ ಅವೇರ್ನೆಸ್ ಮುಡ್ಸಾಕತ್ತಾರೆ. ಇನ್ ಮುಂದೆ ಆಗುವಂತ ಸ್ಕ್ಯಾಮ್ಗಳಿಗೆ ಮಕ್ಕಳ ಕಡೆ ಫೋನ್ ಕೊಡೋದಾಗ ನಾವು ಜಾಗೃತರಾಗಬೇಕು. ಅದಾದ ನಂತರ ಬೈ ಚಾನ್ಸ್ ನಾವೇನಾದ್ರೂ ಮೋಸಕ್ಕೆ ಒಳಗಾದ್ವಿ ಅಂತಂದ್ರ ಒಂದು ಪ್ರಾಬ್ಲಮ್ ನಾವು ಬಿದ್ದೇವಿ, ನಮಗ ಒಂದು ಆಸೆಗೆ ಬಿದ್ದೇನೆ ಅಥವಾ ಒಂದು ಹೆದರಿಕೆಲೆ ಬಿದ್ದೇನೆ ಅಂತಂದ್ರ ಸೊಸೈಟಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕು ರೆಡಿ ಅದ. ಏನೋ ಒಂದು ತಪ್ಪು ಮಾಡಿದ್ರೆ ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಬಟ್ ಈ ತಪ್ಪನ್ನ ನೀವು 4 ಮಂದಿ ಹೇಳ್ಬೇಕು, ಪೊಲೀಸರಿಗೆ ಮೀಟ್ ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಮೀಟ್ ಆಗ್ಬೇಕು. ನಾ ಈ ತರ ಮೋಸ ಹೋಗಿದ್ದೀನಿ, ಇನ್ನು ಮುಂದಿನ ಜನ ಮೋಸ ಹೋಗ್ಬಾರ್ದು ಅಂತ ಏನಾದ್ರು ನಾಟಕವನ್ನು ಮುಖ್ಯವಾಹಿನಿ ತಗೊಂಡ್ ಬಂದ್ರಿ ಅಂತಂದ್ರ ಸರ್ಕಾರ ಅದ್ರ ತಕ್ಕಂತ ಕೆಲಸ ಮಾಡಕ್ ರೆಡಿ ಅದ. ಈ ಸ್ಕ್ಯಾಮ್ಗಳಿಗೆ ಸರ್ಕಾರದ ಎಷ್ಟು ತಪ್ಪದ, ಸರ್ಕಾರ ಏನು ಮಾಡಿಲ್ಲ ಅನ್ನೋದನ್ನ ಮಾತಾಡಕತ್ತೇವಲ್ಲ, ಅಷ್ಟೇ ತಪ್ಪು ಜನನಾಗರಿಕ ನಾರ್ಮಲ್ ಸಿಟಿಜನ್ ಏನಾದ್ರು ನಮ್ದು ತಪ್ಪದ. ಸೊ ಈ ವಿಡಿಯೋ ಮೂಲಕ ನಾನು ಮತ್ತೆ ಜನ ನಿಮ್ಗೆ ಏನ್ ಹೇಳೋದು ಅಂತಂದ್ರ, ನೀವೇನಾದ್ರು ತಪ್ಪು ಮಾಡಿದ್ರ ಅದಕ್ಕೆ ಹೆದರ್ಕೊಳ್ಬೇಡ್ರಿ. ನೀವ್ ಎಲ್ಲಾದ್ರೂ ಮೋಸ ಹೋಗಿದ್ರ ಅದಕ್ಕೆ ಅಸಹ್ಯ ತಿಳ್ಕೊಬೇಡ್ರಿ. ಬರ್ರಿ 4 ಗಳಿಗೆ ಮುಂದೆ ಹೇಳ್ರಿ ನಮ್ಗೂ ಈ ತರ ತಪ್ಪಾಗ್ಯದ. ಇನ್ ಕೇಸ್ ನೀವು ಇನ್ನೂ ಬೇರೆ ಟೈಪ್ ಯಾವ್ದೋ ಸ್ಕ್ಯಾಮ್ ಹೋಗಿದ್ರ ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಅದನ್ನ ತಗೊಂಡು ನಾವು ಇನ್ನೊಂದು 4-5 ಜನರಿಗೆ ಅವೇರ್ನೆಸ್ ಮಾಡ್ಕೊಂಡ ಕೆಲಸ ನಾವು ಮಾಡಕ್ ಪ್ರಯತ್ನ ಮಾಡಕತ್ತೇವಿ. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿತ್ತು, ಇದರಿಂದ 4 ಜನಕ್ಕೆ ಹೆಲ್ಪ್ ಆಗ್ತದ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಿ. ಮತ್ತೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.